ತುಂಬನೆ ಸೋಬಾರ ಆರ್ಥನ ಮಾಡುವಂತ ಶಂಭೋ ಶಂಕರಿ ನೀನು ಪಾರ್ವತಿಯ ತುಂಬನೆ ತುಂಬನೆ ಸೋಬಾರ ಪ್ರಾರ್ಥನ ಮಾಡುವಂತ ಶಂಭೋ ಶಂಕರಿ ನೀನು ಪಾರ್ವತಿಯ ತುಂಬನೆ ಸೋಬಾರ ಆವ ಕಾಲದೆಯಳು ಹರನಳು ಧರೆಯುವ ಪಾವನ ಕರೆ ನೀನು ಪಾರ್ವತಿಯ ಆವ ಕಾಲದೆಯಳು ಹರನಳು ಧರೆಯುವ ಪಾವನ ಕರೆ ಪಾರ್ವತಿಯ ಆವ ಕಾಲದೆಯಳು ಹರನಳು ಧರೆಯುವ ಪಾವನ ಚರಿತ್ರವೇ ಪಾರ್ವತಿಯ ಆವ ಕಾಲದೆಯಳು ಚರಿತ್ರವು ಪಾರ್ವತಿಯ ಜಗ ದೇಖವಾರ ವಾತುಲ್ಲ ಸಾಧಾಪುರ ಈಶ ಸೋಮೇಶನ ಮರಳಿಯಾಳ 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 ದೇವಿನಲ್ಲಿ ಭಾವ ಸುತ್ತಾಗಲಿ ಕೇವಲ ಮಾರುತಿ ತಂಜ ದೇವಿ ಅಗ ದೇವಿನಲ್ಲಿ ಭಾವ ಸುತ್ತಾಗಲಿ ಕೇವಲ ಮಾರುತಿ ತಂಜ ದೇವಿನಲ್ಲಿ ಭಾವ ಸುತ್ತಾಗಲಿ ಕೇವಲ ಅಮರಾಯ ಮುತ್ಯವರು ದೇವಿ ಆರಾಧಕರು ಈ ದೇವಿ ಸ್ತೋತ್ರವನ್ನು ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಪರಮೇಶ್ವರಿಯ ಪುಣ್ಯನಾಮನು ಪಗಲಿಗಳು ಸರಸಾನವರ ಆಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳೆದು ಕೈಸಾರ ತುಳಮರ ವರಭೋಗ ಮೋಕ್ಷಗಳು. ಹ್ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣನೆ ಗಾಣ ಪ್ರೀತಿ ಅಂಕಿಲ ಮಾನಿನಿ ಮಾಮಯಿ ಮಾತಂಗಿ ಕಿರಿಂಕಿಲಿ ವರವರ್ಣೆ ಸೋಂಕಾರಿ ಸದನೆ ಸರ್ವಾಣಿ ಶಾರದೆ ಸತ್ಯೆ ಕ್ರಂಕುಚೆ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶೃಂಗಿಲಕಾರಿ ವಿದ್ಯಾಂಗಿ ಮಾತೃಕೆ ಮಾನಶಂಕರಿ ಶಾನಿ ಅಂದು ಗಿರಿಜೆ ಗಿರವಾಣಿ ಪೂಜೆ ಗೌರಿ ಗುಹಜ್ಜನನೆ ಪರನಾದವೆಂದು ಮಂದಿರೆ ಮನೋಭುಜಾಂಶೆ ವರದ ವೈಭವೆ ನಿತ್ಯ ಮುಕ್ತಿ ನಿರ್ಮಲೆ ನಿರಾವರಣೆ ಶಿವಶಾಂತೆ ಕಾಂತೆ ಧರಣ ಧರ್ಮಾನುಗತೆ ಸಾವಿತ್ರಿ ಗಾಯತ್ರಿ ರುಚಿ ವಿಶ್ವಾತ್ಮಿಕೆ ವಿದುತೆ ಪಾಪರೈತೆ ಶರಣರತೆ ಸರ್ವಮಂಗಳೇ ಸಚ್ಚಿದಾನಂದ ಪರಾಸುಧಾಕಾರಿ ಎಂದು ಚಂಡೆ ಚಂಡೇಶ್ವರಿ ಚತುರೆ ಕಾಳಿ ಕೌಮಾರಿ ಕುಂಡಲೆ ಕುಟಲೆ ಬಾಲೆ ಭೈರವಿ ಭವಾನಿ ಚಾಮುಂಡೆ ಮೂಲಾಧಾರೆ ಮುನಿಪೂಜ್ಯ ಪಿಂಡಾಂಡಮಯ ಚಂಡಿಕೆ ಮಂಡಲತ್ರ ನಿಲಯೇ ದಂಡಿತೆ ದುರ್ಗಿ ಪಣಿ ಕುಂಡಲೆ ಮಹೇಶ್ವರಿ ಮನೋನ್ಮುನಿ ಜಗನ್ಮಾತೆ ಖಂಡ ಶಶಿಮಂಡಣೆ ಮುಡಾಣೆ ಪಾರ್ವತಿ ಪರಮಚಂಡಕರಮೂರ್ತಿ ಎಂದು ವಿಮಲೆ ವಿಖ್ಯಾತೆ ಮಧುಮತಿ ಮುಖ್ಯ ಮಹನೆ ಸುಮತೆ ಸುಲಲೈತಿ ಹೈಮಾವತಿ ಭಾವೆ ಭೋಗಾರ್ತಿ ಕಮಲೆ ಕಾತ್ಯಾಯಿನಿ ಕರಾಳೆ ತ್ರಿಪುರ ವಿಜಯ ದಮೆ ದಯಾರಸ ಪೂರ್ತೆ ಅಮೃತೆ ಅಂಬಿಕೆ ಅನ್ನಪೂರ್ಣೆ ಐಶ್ವಾರೂಢೆ ಶಮಸಿದ್ಧೆ ಶಿವವಾಹಿನಿ ಶುಭ ಕಲಾಪಿಸು ಪ್ರಮದೆ ಪಾವಮಧ್ಯೆ ಪಾಸದೆ ಪರಬ್ರಹ್ಮೆ ಉಮೇಶೆ ಜಮುಖಿ ಎಂದು
ಇಂತು ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸಮ್ಯಜ್ಞಾನ ಸತ್ಕ್ರಿಯೇಶಮಂತು ಕರ್ಣಾಶನ ಭರಣಾದಿ ಸುಗುಣಾಂತರಾದಿಗಳಾಗುತ್ತಾ ಸಂತ ಸೌನಿವಾಸ ಅಂಬವ್ಯ 108 ನಾಮಗಳು ಜಪಿಸಿದೊಡೆ ಸತಿಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿ ಅಪ್ಪದವರು ನಿಶ್ಚಯವಿದಂತು ಆದಿಶಕ್ತಿ ಬಗಳಂಬಿಕೆ ಬತಾಕಿ ಜಯ ಅನ್ನಪೂರ್ಣೇಶ್ವರ ಬತಾಕಿ ಜಯ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಶಿವರಾಜ ನೋಡ್ರಿ ತಾ ಹುಡುಕ್ಯಾಡಿ ಕಾಯಿ ತಂದ ತಾನು ಆಟೆ ಕಾಯಿನೂ ಆಟೆ. ಕಲಾ ಪ್ರೇಕ್ಷಕರಲ್ಲಿ ತಿಳಿಸುವುದೇನೆಂದರೆ ಶ್ರೀದೇವಿ ಮಹಾತ್ಮೆ ಕಥೆ. ಈ ಒಂದು ಊರಿಂದ ಒಂದು ಊರಿಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬಂದದ ಅನ್ನೋದು ನಾನು ಸ್ವಲ್ಪ ತಿಳಿಸ್ತೇನೆ. ಒಬ್ಬರು ಮಹಾಮುನಿಗಳು 12 ವರ್ಷ ತಪೋವನ ಮಾಡಿದರು, ಉಗ್ರ ತಪಸ್ಸನ್ನು ಮಾಡಿದ್ರು. ಎದರ ಸಂಬಂಧ ಅಂತಂದರೆ ಆ ತಾಯಿನ ಸಾಕ್ಷಾತ್ ನೋಡ್ಬೇಕಂಥೇಳಿ 12 ವರ್ಷ ತಪೋವನ ಮಾಡಿದ್ರು. ಆ ತಾಯಿ ಅವರಿಗೆ ಕಾಣಲಿಲ್ಲ. ಆ ಟೈಮ್ದಾಗ ಅವ್ರು ಏನು ಮಾಡಿದರು, ಇನ್ನು 12 ವರ್ಷ ತಪನ ಮಾಡಿದ್ರೆ ನನ್ನ ತಾಯಿ ಕಾಣ್ಲಕತ್ತಿಲ್ಲಪ್ಪ ಅಂತಂದ್ರೆ ಏನು ಮಾಡಬೇಕಂತ ವಿಚಾರ ಮಾಡಿ ಗುಡ್ಡ ಹತ್ತಿದ್ರು. ಅಲ್ಲಿ ಒಂದು ಮುಂದೇನಾಗಿತ್ತಪ್ಪ ಅಂತಂದ್ರೆ ಒಂದು ಆಕಳ ತನ್ನ ಕರುವನ್ನು ಕಳ್ಕೊಂಡು ಅದನ್ನು ಕರುವಿಗೆ ಆ ತಾಯಿ ಒದಿರ್ತಿತ್ತು. ಆಕಳ ಏನಂತ ಒದಿರ್ತಿತ್ತಂದ್ರೆ ಅಂಬಾ ಅಂತ ಕರಿತಿತ್ತು. ಅಂಬಾ ಅಂತ ಕರೆದಾಗ ಮಹಾಮುನಿಗಳು ಸಪ್ಪಳ ಕೇಳಿದರು, ನಾನು 12 ವರ್ಷ ತಪವನ್ನು ಮಾಡಿದರೆ ನನ್ನ ತಾಯಿ ನನಗೆ ಒದರ್ಲಿಕ್ಕೆ ತಯಾರಿಲ್ಲದಾಗ ಒಂದು ಮೂಕ ಪ್ರಾಣಿ ಸಹಿತ ಅಂಬ ಅಂತ ಒದರ್ತಿತ್ತಂದ್ರೆ ಇದ್ದು ಸ್ವಾರ್ಥಕ್ಕೇನಂತೇಳಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾದರು. ಆ ತಮ್ಮ ಪ್ರಾಣ ತ್ಯಾಗ ಮಾಡಲಿಕ್ಕೆ ತಯಾರಾದಾಗ ಆ ತಾಯಿ ಗರ್ಭಗುಡಿಯಿಂದ ಒಂದು ಸಪ್ಪಳ ಬಂತು. ಅದು ಏನಂದರೆ ಅಂಬಾ ಅಂತ ಸಪ್ಪಳ ಬಂತು. ಅಂಬಾ ಅಂತ ಸಪ್ಪಳ ಬಂದಾಗ ಕೆಳಗೆ ಇಳಿದು ಬಂದು ನೋಡಿದರು, ಆ ಸಾಕ್ಷಾತ್ ಆ ದೇವಿ ಅವರನ್ನು ಬರಮಾಡಿಕೊಂಡಳು. ಅದೇ ಸಿದ್ಧ ಪರ್ವತ, ಅದೇ ಅಂಬಾನ ಮಠ ಆಯಿತು. ಆ ಮಹಾಮುನಿಗಳು ಯಾರಂದ್ರೆ ಚಿದಾನಂದ ಐವಿದೂತರು. ಹೇಮ್ಮ ಜನನಿ ಇಂದ್ರ ಭುವನದಂತಿರುವ ಸುಂದರವಾದ ಮಂದಿರದೋಳು ಬಂದು ಕುಳಿತರೆ ಪೂರಕ್ತಲು ಸುತ್ತಲು ಕತ್ತಲು ಹೋಗಿ ಬೆಳಕಾಯಿತು. ನಿಮ್ಮ ನೇತ್ರಗಳನ್ನು ಕಂಡು ರಾವಣನು ಅರಣ್ಯ ಸೇರಿದನು. ಮೂಗನ್ನೋಡಿ ನಾಗಸಂಪಿಗೆ ಹೇಗೆ ಮಾಡಲೆಂದು ಓಡಿ ಹೋಯಿತು. ತುಟಿಯನ್ನೋಡಿ ತೊಂಡಿಯನ್ನು ತುಂಬಿನಲ್ಲಿ ಹಸಿರಾಯಿತು. ಹಲ್ಲಿನ ಸಾಲಿನ ಪಕ್ಕೆಗಳನ್ನು ನೋಡಿ ದಾಳಿಂಬ್ರವು ಬಳಲಿ ಬಿರಿದು ಹೋಯಿತು. ಬಣ್ಣ ನೋಡಿ ಜಂಬೇರವು ಹಂಬಲಿಸಿ ಉಳಿಯಾಯಿತು. ಮುಖ ಸಮೀಪಕ್ಕೆ ಚಕೋರ್ಗಳು ಅಡ್ಡಾಡುವುದು ಕಂಡು ಶಶಿ ನಡಬೇಕಪ್ಪಾಯಿತು. ಸ್ವರ ಕೇಳಿ ವನದೊಳಗಿನ ಕೋಗಿಲೆ ಕೂಗಿ ಕೂಗಿ ಸತ್ತು ಹೋಯಿತು. ಬಡ ನಡುವೆ ಅಡಿಗಡಿಗೆ ಕಂಡು ಗುಡ್ಡು ಗೌವಾರ ಸೇರಿತ್ತು. ನಿಮ್ಮ ಉಡತರದ ಸೀರೆಯನ್ನು ನೋಡಿ ಅರಣ್ಯನ ದರೊಳಗಿರದೆ ಪರ್ವತವಶಾದನು. ನಾದ್ವಸಿ ಓರ್ವಸಿ ರಂಬಾ ಮೀನಿಕೆರು ತಮ್ಮ ರೂಪಕ್ಕೆ ಮರುಳಾಗಿ ಮನೆಯ ತ್ವತ್ಯರಾದರು. ಇಂಥ ವೈಭವದಿಂದ ಬಂದು ಕುಳಿತಂತ ಅಮ್ಮನವರು ತಾವುದಾರಮ್ಮ ತಾಯಿ, ನೀನು ನಮ್ಮೆಲ್ಲರ ತಾಯಿ. ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳೆಂಬ ಪಂಚಮಹಾಭೂತಗಳಿಗೆ ಆಧಾರವಾಗಿರ್ಪ.
ಸೇವಕ ಆ ಹೇ ಮಹಾಜನನಿ ಚಂದ್ರ ಸೂರ್ಯ ನಕ್ಷತ್ರಾದಿಗಳು ತಳತಳದ ಮನೋಹರದಿಂದ ರಚಿಸುವ ಶೇವಾಶ್ ಮಣಿ ಮುಕುಟ ವಜ್ರದೇಂಸ ಜರಿತವಾಗಿ ಕೆತ್ತಿಸಿದ ಏಕ್ ನವ ಕಿರೀಟದ ಪ್ರಜ್ವಲಿಸುವ ಆ ಸೇವಕ ಆ ಹೇ ಮಾತಾಯಿ ಶಿರೋಮಸ್ತಕಗಳಿಂದ ಶೋಭಿಸುವ ಪಟ್ಟು ಪಟುವಾಣಿಗಳಿಂದ ದಿಟ್ಟತನವಾಗಿ ಕಟ್ಟಿದ ಪೀತಾಂಬರದ ರತ್ನಗಳಿಂದ ಜಗಜಗಿಸುವ ಶೇವಾಶ್ ಅಲಾ ಸೇವಕ ಆ ಹೇ ಮಹಾಜನನಿ ಮುತ್ತಿನ ತೋರಣಗಳಿಂದ ಕಟ್ಟಿದ ಪೀತಾಂಬರಗಳಿಂದ ಏಕ್ ಜಗಜಗಿಸುವ ನವಮಲ್ಲಿಕ ಸಂಪಿಕ ಜಂಪಿಕ ಸುಗಂಧ ಇತ್ಯಾದಿ ಹೂಗಳ ಗಮಗಮಿಸುವವು ಈ ಎಲ್ಲಾ ಸೇವಕ ಆ ಹೇ ನಡೆದಮ್ಮ ಈ ಪ್ರಕಾರ ಪ್ರಕಾಶಿಸುವ ಸಮ್ಮುಖದಲ್ಲಿ ನಿಂತು ಭಜಿಸಿ ವಿಚಾರ ಮಾಡುವ ಮನುಷ್ಯ ನೀನುದಾರು ನಿನ್ನ ನಾಮಾಂಕಿತ ವೇರಸಾರು ಆ ಹೇ ಮಹಾಜನನಿ ನಾನುದಾರಂದ್ರೆ ಕಾಮ ಕ್ರೋಧ ಮದ ಮೋಹ ಮಚ್ಚರ ಲೋಭ ಇವು 6 ಗುಣಗಳನ್ನು ಅಳಿದು ಶಮ ದಮ ಶಾಂತಿ 3 ಗುಣಗಳನ್ನು ತಿಳಿದು ಸದಾ ಕಾಲದಲ್ಲಿ ಸೇವವಂತನಾಗಿರುವಂತ ಸಾರಥ್ಯ ನಮ್ಮ ಜನನಿ ಜಗನ್ಮಾತೆ ಹೇ ಮಾ ಜನನಿ ಶ್ರೀಮದ್ಭುವನ ಬ್ರಹ್ಮಾಂಡ ನವಕಾಂಡ ಮಂಡಳಗಳೆಂಬ ಅಖಿಲಾಂಡ ಕೋಟಿ ಸ್ವರೂಪದ ಮಹಾಪೇರು ಪರ್ವತ ಶಿಖರಾಗ್ರದೋಳ ಮೆರೆಯುವ ಸಾರಥಿ ಆ ಹೇ ಮಾತಾಯಿ ರಜಿತಾದ್ರಿ ಕೈಲಾಸ ದ್ವಾರ ಶ್ರೇಷ್ಠ ಸಭಾ ಮಂದಿರವಾಗಿರಪ್ಪ ಶೇವಾಶ್ ಅಗಣಿತ ಅಲಂಕೃತಳಾಗಿ ಶೋಭಿಸುವ ಸಾರಥಿ ಆ ಹೇ ಮಹಾಜನನಿ ಮಂಟಪಾಗ್ರಮಣಿ ಸಾಲು ಮುತ್ತಿನ ಗೊಂಚಲುಗಳಿಂದ ಪ್ರಭಾವ ಪುಂಜವಾಗಿ ಮಂಜಿಸಿದಂದ್ರೆ ಇದು ಸಾರಥಿ ಆ ಹೇ ಮಾತಾಯಿ ಇಂದ್ರ ನೀಲಮಣಿ ನೀಲ ನೆಲಗಟ್ಟುಗಳಿಂದ ಮರ ಕೆತ್ತಿದ ಸಿಂಹಾಸನ ಪೀಠದೊಳಗೆ ಕುಳಿತು ಶೇವಾಶ್ ನಿತ್ಯದಿ ವೀರೇಶ ನಂದೇಶ ಭೃಂಗೇಶ ನಾರದ ತುಂಬರ್ದಗಳಿಂದ 776 ಸಹಸ್ರ ಗಣಾಧೀಶ್ವರರು ಸಾರಥಿ ಆ ಹೇ ಮಹಾಜನನಿ 33 ಕೋಟಿ ದೇವಾನು ದೇವತೆಗಳು 88 ಕೋಟಿ ಮುನಿಗಳು 98 ಕೋಟಿ ಋಷಿಗಳು ಶೇವಾಶ್ ಸಾರಥಿ ಆ ಹೇ ಮಹಾಜನನಿ ಸಿದ್ಧರು ಸಾಧ್ಯರು ಗರುಡರು ಗಾಂಧರ್ವರು ಕಿನ್ನ ಕಿಂಪುಷರು ಸಾರಥಿ ಆ ಹೇ ಮಹಾಜನನಿ ಇದು ಅಲ್ಲದೆ ಮೋಕ್ಷ ನಾಯಕರು ಸದಾ ನಿತ್ಯದಲ್ಲಿ ಪತ್ನಿಯನ್ನು ಬೆರೆಯುವ ಪರಮಾತ್ಮನ ಮೋದ ಪತ್ನಿಯಾದ ಪಾರ್ವತಿ ಎಂದು ಸಾರಥಿ ಆ ಹೇ ಮಾತಾಯಿ ಶ್ರುತಿ ಸುಮತಿ ನಿತ್ಯ ನಿರಂಜನರು ಅರುಂಧತಿ ಐಲ್ಯಾವತಿಯರು ಸ್ತುತಿಗೆ ಲೀಲಾ ವಿನೋದಿಯಾಗಿ ಪರಂಜ್ಯೋತಿ ಪ್ರಖ್ಯಾತಳೆ ಪಾರ್ವತಿ ಹೇಮಾವತಿ ಕಾಂತಾಯಿಣಿ ಕಲ್ಯಾಯಿಣಿ ಮಹಾಕಾಳಿ ಎಂಬ ಪ್ರತಾಪದಿ ಪ್ರಜ್ವಲಿಸುವ ಸಾರಥಿ ಆ ಹೇ ಮಹಾಜನನಿ ತೋರು ಮುತ್ತಿನ ನತ್ತು ಆಲೆ ಕೈ ಕಟ್ಟು ಚಿತ್ರ ವಿಚಿತ್ರವಾದ ನೇತಲೆ ಶೇವಾಶ್ ಸ್ವರ್ಗ ಮೃತ್ಯ ಪಾತಾಳ 3 ಲೋಕಗಳ ಮೋಹಗಳಿಸಿ ತ್ರಿನೇತ್ರದಿಂದ ಮೆರೆಯುವ ಜಗತ್ ಋಷಿಗಳಾದ ಋತ್ಕಮಲವಾಸಿಯಾದ ಸಿಂಹವಾಹಿನಿ ಮಹೇಶ್ವರಿ ಎಂದು ಗೊತ್ತಿಲ್ಲೇನಲ್ಲ ಈ ದೂತ ಶಿಖಾಮಣಿಯೇ ಎಲ್ಲ ಸಾರಥಿ ಆ ಹೇ ಮಾತಾಯಿ ಇದು ಅಲ್ಲದೆ ಶತಸಹಸ್ರ ಧ್ವಜ ಎಂದು ಜೈಕಾರದಿಂದ ಓಂಕರಿಸುತ್ತ ಶೇವಾಶ್ ಸಾರಥಿ ಆ ಹೇ ಮಾತಾಯಿ ಭಗವತ ಮತ್ತು ಪುರಾಣ ಗತಗಳನ್ನೆಲ್ಲ ಪ್ರಜ್ವಲಿಸುವ
ಶೌರ್ಯ ಧೈರ್ಯ ಧೈರ್ಯ ಅಂಬ ಅಂಬಾಲಿಕ ದಿಕ್ ಮಹಾಮಾಯ ಎಂಬ ಹ ಆಡಂಬರದಿಂದ ಹೊಮ್ಮಾಡದಂತೆ ಹಳೆಯವ ಶವಾಶ್ ಸಾರಥಿ ಆ ಹೇಮ ಜನನಿ ಹಳದಿ ಧ್ವಜೆ ವಿಶಾರದೆ ಸಿಂಹವಾಹಿನಿ ಸುಮಾಲೆ ವಿಮಾಲೆ ಪ್ರತ್ಯೇಕ ಕುಲ ಮೃಗಗಳಿಂದ ಬೆರೆಯುವ ಶವಾಶ್ ಸಾರಥಿ ಆ ಹೇಮ ಜನನಿ ಮೃದಂಗ ನಗಾರಿ ನೌವತ್ತು ಮೊದಲಾದವುಗಳು ಹ ಜೈ ಘೋಷಣೆಗೆ ಚಡಪಡಿಸಿ ದಿಕ್ ಸಾರಥಿ ಆ ಹೇಮ ಜನನಿ ಸಪ್ತ ಸಾಗರ ಸಪ್ತ ಕುಲಾದ್ರಿಗಳು ಸಿಡಿದೊಡೆದವು ನೋಡಮ್ಮ ಜನನಿ ಮತ್ತು ಸಪ್ತ ಸಾಗರಗಳು ಉಕ್ಕೇರಿದವು ಹ ಇಂಥ ಪ್ರಚಂಡ ಶಿವರೂಢಳಾಗಿ ಹ ಈಕೋ ಎನ್ನ ಸಹಸ್ರ ಕಲಾವಿದೋ ಕೈ ಕಟಾರಿ ಖಡ್ಗ ಸಮೇತಳಾಗಿ ದಿಕ್ ಜಗತ್ಪುಂಜಳಾದ ಶತಬಂಧ ಶಂಕರೇಶ್ವರಿ ಸಾಕ್ಷಾತ್ ಅಂಬಾಮೇಶಂದ ಗ್ರಹಿಸು ನಂದನಾಗ್ರಣಿ ದಿವ್ಯ ಚಿಂತಾಮಣಿ ಆಯನಮ್ಮ ಜನನಿ ಓಂ ದುರ್ಗಿ ಪರಮೇಶ್ವರಿ ಶ್ರೀ ಚಕ್ರಧಾನಿ ಕಾಮರೂಪಿಣಿ ಅಲಂಕಾರಿಣಿ ಆದಿಶಕ್ನಿ ಆದಿಭುವನೇಶ್ವರಿ ತ್ರಿಪುರ ಭಯಂಕರ ಲೋಕೇಶ್ವರಿ ಪಾರ್ವತಿ ವಲ್ಲಭಿ ಪಂಚಪ್ರಾಣ ಭಗೇಶ್ವರಿ ಚೋಡೇಶ್ವರಿ ಮಹಾಮುನಿ ರುದ್ರಕಾಳೆ ಜಗದ್ವಾರೆ ಅಂಬಾ ಮಹೇಶ್ವರಿ ಪರಾಗ್ ಬಹುಪರಾಗ್ ಅಂಬಾ ಮಹೇಶ್ವರಿ ಆದ್ರೆ ಬಹಳ ಒಳ್ಳೆದಾಯ್ತು ಕುಂತ ನಿಂತ ಜನರಿಗೆ ಆನಂದವಾಯಿತು ಅಕ್ಕ ಆ ತಮ್ಮ ಕೈಲಾಸ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯ ನಮ್ಮ ಜನನಿ ಜಗದ್ಮೋಹಿನಿ ಸಾರಥಿ ಆ ಹೇಮ ಜನನಿ ಆ ನಮ್ಮ ಅಂದವಾದ ಮೇಲವಂದ್ರ ಬಿಟ್ಟು ಹ, ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಮ್ಮ ತಾಯಿ ಈ ಸಭಾ ಮಂದಿರ ಬೃಂದದೋಳ ಅಮರಾವತಿಯ ಸುರಗಂಧರ್ವನ ಮಡದಿಯಾದ ಹ ದೇವೇಂದ್ರ ಸಚಿ ರಂಭಾದೇವಿಯರು ಬಹು ಸಂತಾಪದಿಂದ ಬಸಿದಕ್ಕಾಗಿ ಹ ಭಜಿಕರ ಭಕ್ತಿಗೆ ಅರ್ಚಿತಳಾಗಿ ಹ ಇಗೋ ಎನ್ನ ಕಟಾರಿಯಿಂದ ತುಂಡು ತುಂಡಾಗಿ ಕಡಿದು ಏಕ್ ಬಂದ ಸಂತಾಪವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರೋಣವಾಯ್ತು ದೂತ ಮಾತಿನೊಳಗೆ ಖ್ಯಾತ ಅಂದ್ರೆ ಬಹಳ ಒಳ್ಳೇದಾಯ್ತು ಇಲ್ಲೇ ಮರ್ತು ಮಾಡ್ರಿ ತಾಯಿ ಎಸ್ ಸಭೆ ಘೋಡಿಗೆ ಎಂದು ಗದ್ದರಿಸಿ ಜನರನ್ನು ಅಂಜಿಸಿ ದಕ್ಕನೆ ಕುಣಿತ ಚಕ್ಕನೆ ಸಭಾ ಮಂಟಪದಲ್ಲಿ ಬಂದು ಕುಳಿತವರು ತಾವುದಾರ ರಾಜ ರವಿ ಕೊಡ್ತೇಜ ಶಬಾಷ್ ಸಮಸ್ತ ಸೌಭಾಗ್ಯ ವೃತ್ತಿಪಥಗಳ ಗಂಡ ಚಂಡ ಮಾರ್ತುಂಡನಂತೆ ಹ ಶೋಭಿಸುವ ಹ ಕದನಕ್ಕೆಂದರೆ ಮುಂಗಾಲು ಕೆದರುವ ಕಂಠೀರವನ ಸಮ್ಮುಖದಲ್ಲಿ ನಿಂತು ಹ ಅಂದದೆ ಅಳುಕದೆ ಧೀರನಾಗಿ ಮಾತನಾಡಿಸುವ ವೀರಾದಿ ವೀರ ಹ ನೀನು ದಾರು ನಿನ್ನ ನಾಮವೆನಿಸಾರು ಆ ಹೇಳ್ರಿ ರಾಜರೇ ಆ ಹೇ ರಾಜನೇ ನಾನು ದಾರಂದ್ರೆ ಕೋಲಾರದಲ್ಲಿರುವ ಬಂಗಾರದ ಗಟ್ಟಿ ಮಕ್ಕಳ ಕೈಯಲ್ಲಿ ಕೊಡೆಯನು ಮೊಸರು ರೊಟ್ಟಿ ನಿಮ್ಮಂತವರ ಕೈಯಲ್ಲಿ ಕೊಡೆಯನು ಪಾನಪಟ್ಟಿ ಕೊಟ್ಟು ಮಾತನಾಡಿಸುವಂತ ಸದ್ಗುಣ ಸಾರ್ಥಿ ಎನ್ನಗನ್ನೋರು ರಾಜ ರವಿ ಕೊಡ್ತೇಜ ಆ ಹೇ ರಾಜೇಂದ್ರ ಭೂಪತಿ ಎನ್ನ ಉದ್ಗಡವಾದ ಬಾಲ ಉದ್ಗಡವಾದ ಕೋಪಂ ಹ ಜಗ್ಗನೆ ದಳ್ಳುರಿಯುವ ಮಾತ್ರದಲ್ಲಿ ಏಕ್ ಸಮುದ್ರಗಳು ಬತ್ತಿ ಹೋದವು ಅವ್ ನೋಡ್ರಿ ರಾಜರೇ ಜಲಾಧರತಿ ಆ ಹೇ ರಾಜನೇ ಎನ್ನ ಉದ್ಗಡವಾದ ಬಾಲಂ ತಟ್ಟನೆ ಭೂಮಿಗೆ ಅಪ್ಪಳಿಸಿದರೆ ಶೇವಾಶ್ ಸೃಷ್ಟಿ ಒಡೆದು ಬಾಯಿ ಬಿಟ್ಟಿತು ಅವ್ ನೋಡ್ರಿ ರಾಜರೇ ನೋಡಿ ಆ ಧರತಿ ನೋಡಿನ್ರಿ ರಾಜರೇ ಜಗತ್ತೇ ಕಂಪಿಸುವ ಮದ್ದಾನೆಗಳ ಮಸ್ತಕಕ್ಕೆ ಅಡರಿ ಕಡಿಯುವ ಏಕ್ ಕಡು ಶಿವರಾಜನೆಂದು ತಿಳಿಯಲೈ ಸರತಿ ಅತಿ ಜಾಗ್ರತೆ ಉಗ್ರ ನರಸಿಂಹಮೂರ್ತಿ ಆದ್ರೆ ಬಹಳ ಒಳ್ಳೆದಾಯ್ತು ಕುಂತ ನಿಂತ ಜನರಿಗೆ ಆನಂದವಾಯಿತು ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯನ ದೇವಪರಭಾವ ಆ ಹೇ ರಾಜೇಂದ್ರ ಭೂಪತಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹ ಕೋಟ್ಯಾನು ಕೋಟಿ ಪರಿಪಾಲಕರಾದ ರತ್ನಧ್ವಜ ಛತ್ರ ಚಾಮರದಿಂದ ಉದ್ಯುಕ್ತರಾದ ಹ ಸಹಸ್ರಭುಜ ಪರಾಕ್ರಮಿಯಾದ ಹ
ಶತ ನಿವಾಸಿಗಳಾದ ಚಂದ್ರಮೌಳಿ ಮಹೇಶ್ವರಿ ಎಂಬ ಶತಸಹಸ್ರ ನಾಮಗಳಿಗೆ ಹ ಮಂಗಳಗತವರವಾಗಿ ಶೋಭಿಸುವ ಹ ರಾಜ್ಯ ರಾಜೇಶ್ವರಿಯ ಸುಖವಾನವಾಗಿ ಪ್ರಕಟಿಸುವ ನಿಮಿತ್ತ ಹ ಬರೋಡವಾಯಿತು ಚಾರ ಮಾರು ಮುಂದಿನ ವಿಚಾರ. ಅಂದ್ರೆ ಭಾಳ ಒಳ್ಳೆ ತಿಲ್ಲೆ ಮೂರ್ತಿ ಮಾಡ್ರಿ ದೇವ. ಇದು ದೈತ್ರಿಗೆ ಅಂಜಿ ಓಡಿ ಹೋಗ್ತದ. ಶಿವ ಸಾಣದಾಗ್ಯದ ಮನೆಗೆ ಓಡ್ತದ ಮನೆಗೆ. ನಮೋ ನಮೋ ಓಂಕಾರಿ ವೈಭವಿ ಸದಾನಂದ ಕರುಣಿ ಶರಣ ಜನ ಕುಟುಂಬಿ ಈ ನಿಮ್ಮ ನಿರ್ಮಲವಾದ ಪಾದ ಪದ್ಮಗಳಿಗೆ ವಂದಿಸುವೆನು ತಾಯಿ ಸೌಖ್ಯಪ್ರದಾಯಿ. ಆಹೇ ಎನ್ನ ಕಂದನಾದ ಇಂದ್ರ ಗೋಪಾಲನೇ, ನಿನಗೆ ಶುಭವಾಗಲಿ ಮಂಗಳವಾಗಲಿ. ಹೇಳು ಹೇಳು. ಅಲಲ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 ಲ
ಬಾ ಕುಲದೀಪ ನಾಡಿದಮ್ಮ ಆ ಏನ ಕಂದನೆ ಕೇಳುವಂತವರಾಗಿರಿ. ಅದು ಏನಿರುವುದು ಅಂತ ಬಿಡದು ಹೇಳುವಂತ ನಾವು ಕಂದನೆ ಏನು ಹೇಳಲೆಯೋ ತಾಯಿ ತಾಯೇ ಏನಗೈತಾರು ನನಗೆ ಆ ಏನ ಕಂದನೆ ಹೇಳಲಮ್ಮ ತಾಯಿ ಅದು ಏನಿರುವುದು ಅಂತ ಬಿಡದು ಹೇಳುವಂತ ನಾವು ಕಂದನೆ ಏನು ಹೇಳಲೆಯೋ ತಾಯಿ ತಾಯೇ ಆ ಏನ ಕಂದನೆ ಬಾನು ಅದು ಏನಿರುವುದು ಅಂತ ಬಿಡದು ಹೇಳುವಂತ ನಾವು ಹೇಳಲೆಯೋ ತಾಯೇ ಆ ಏನ ಮಕ್ಕಳಿಗೆ ಅದು ಏನಿರುವುದು ಅಂತ ಬಿಡದು ಹೇಳುವಂತವರಾಗಿರಿ ಲಾಲೈಲ ಮಾರ್ ಮಾರ್ ತುಂಬದಿ ಆ ಏನ ಕಂದನೆ ಕಳ್ಳರೋ ಅದು ಏನಿರುವುದು ಅಂತ ಬಿಡದು ಹೇಳುವಂತವರಾಗಿರಿ ತುಂಬದಿ ತುಂಬಾರೆಂಬ ಕಳ್ಳರೋ ತುಂಬದಿ ತುಂಬಾರೆಂಬ ಕಳ್ಳರೋ ನಾನು ತುಂಬದಿ ಏನ ಕಂದನೆಗಲ್ಲ ಅದು ಏನಿರುವುದು ಅಂತ ಬಿಡದು ಹೇಳುವಂತವರಾಗಿರಿ ಒಕ್ಕಲಕ್ಕೆ ಸಲವು ನನಗೆ ತಾಯೇ ಕಾಲವ ತುಂಬಾರು ಕೈದ ಮಾನ ಏನು ಏನ ಮಕ್ಕಳಿಗೆ ಅದು ಏನಿರುವುದು ಅಂತ ಬಿಡದು ಹೇಳುವಂತವರಾಗಿರಿ ಕಾಲವ ತುಂಬಾರು ಕೈದ ಕತ್ತಲಾತಿ ಅದು ಏನಿರುವುದು ಅಂತ ಬಿಡದು ಹೇಳುವಂತವರಾಗಿರಿ ಕತ್ತಲಾತಿ ಕತ್ತಲಾತಿ ಇಲ್ಲಮ್ಮ ಕುಮಾರೇ ರಾಕ್ಷಸರು ಕತ್ತಲಾತಿ ಏನ ಮಕ್ಕಳಿಗೆ ಒಕ್ಕಲಕ್ಕೆ ಸಲವು ತಾಯೇ ದಾನವ ತುಂಬಾನು ಗೈದ ಮಾರ್ಮ ಏನು ಹೇಳಲ
ಸುಮ್ಮನು ಹೇ ನಮ್ಮ ಮಗನೇ ಅದು ಏನಿರ್ದು ಅನ್ನೋದು ಹೇಳುವಂತವ್ರು ಏನು ಹೇಳ ದಾನವ ಸುಮ್ಮ ಹೇ ನಮ್ಮ ಮಕ್ಕಳೇ ಅದು ಏನಿರ್ದು ಅನ್ನೋದು ಹೇಳುವಂತವ್ರಾಗಿದೆ ಏನು ಹೇಳಲಯ್ಯ ತಾಯಿ ತಾಯೇ ಸುಮ್ಮನ ಗೈ ಹೇ ನಮ್ಮ ಮಕ್ಕಳೇ ಅದು ಏನಿರ್ದು ಹೇಳುವಂತವ್ರಾಗಿದೆ ಹೇ ಚಂದ್ರಶೇಖರಿಯ ಅಮ್ಮನವರೇ, ಹೇ ನನ್ನ ಕನ್ನಡೇ ಎನ್ನ ಪೂರ್ವಾಜಿತ ಕರ್ಮವು ನಾನೆಂತ ವರ್ಣಿಸಲಿ. ಅಕ್ಕ ಎನ್ನ ಹಡದಮ್ಮ, ಹೇ ನನ್ನ ಕನ್ನಡೇ ಹಿಂದಕ್ಕೆ ಮೈಸಾಸುರನೆಂಬ ರಕ್ಕಸನು ನಮ್ಮ ಪಟ್ಟಣಕ್ಕೆ ಮುತ್ತಿಗೆಯ ಹಾಕಿ ಶಹಬ್ಬಾಸ್ ಪಾದವಿದದಿಂದ ವ್ಯಥಪಡಿಸಿದ ಕಾಲದೋಳು ಅಕ್ಕ ನಿಮ್ಮ ಪಾದ ಅಂತಃಕರಣದಿಂದ ಅಂದಿನಿಂದ ಇಂದಿನವರೆಗೆ ಸುಖದಿಂದ ಕಾಲ ಕಳೆಯುವುದರೊಳಗಾಗಿ ಶಹಬ್ಬಾಸ್ ಹಡೆದಮ್ಮ ಹೇ ನನ್ನ ಕನ್ನಡೇ ಈ ಕಠಿಣ ನೀಚ ದಾನವರೆಂದೆನಿಸಿದ ಕೂಳ ಸುಂಬನೆಂಬ ರಕ್ಕಸರು ಅಕ್ಕ ನಮ್ಮ ಅಮರಾವತಿ ಹಂಪಕ್ಕೂ ಸೆರೆಸಿರುಗೈದು ಶಹಬ್ಬಾಸ್ ಸರ್ವ ಅಧಿಕಾರವು ತಮ್ಮ ಸ್ವಾಧೀನ ಮಾಡಿಕೊಂಡು ಏನ ಹಡೆದಮ್ಮ ಹೇ ನನ್ನ ಕನ್ನಡೇ ಇದು ಅಲ್ಲದೆ ಎನ್ನ ಪಟ್ಟದ ಅರಸಿಯರ ಸಚಿವರೆಂಬೇರನ್ನು ನಾನಾ ವಿಧದಿಂದ ತ್ರಾಸು ತೊಂದರೆ ಕೊಟ್ಟು ಅಕ್ಕ ಅತಿ ಕಷ್ಟಕ್ಕೆ ಗುರಿ ಮಾಡಿದ್ರಮ್ಮ ಜನನಿ ದುಷ್ಟ ಜನ ಮರ್ತೀನಿ ಹೇ ನಂದನಾಗ್ನಿಯಾದ ಸುರಪತಿಯೇ ನೀನೇನು ಭಯಗೊಳ್ಳದಿರು ಅಲಲಲಲಲಲಲಲ ಆ ಕೂಳ ರಕ್ಕಸರಾದ ಎಂಬುವರಿಗೆ ಎನ್ನ ಕರ ಖಡ್ಗದಿಂದ ಛೇದಿಸಿ ಸರ್ವ ಸಂಚಿಯಲ್ಲಿಗೂ ಸತ್ಯನಂದ ಸುಖವನ್ನುಂಟು ಮಾಡುವೆ ಹೇ ಇಂದ್ರ ಗೋಪಾಲನೇ ನಿನ್ನ ಮನದೊಳಗಿನ ಭೀತಿಯನ್ನು ಬಿಟ್ಟು ಮತ್ತೇನಿರುವುದು ವಿಸ್ತರಿಸುವಂತವನಾಗು ಇಂದ್ರನೇ ಸೂರ್ಯನಿಗೆ ಪ್ರಕಾಶಗೊಳಿಸುವ ಚಂದ್ರನೇ ಹೇ ಪಂಚಬ್ರಹ್ಮನನ್ನು ಪಡೆದಂತ ಪರಬ್ರಹ್ಮ ಮಾತೆ ಅಕ್ಕ ಅಷ್ಟದಿಕ್ಪಾಲಕರ ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರಿಗೆ ಅತಿ ಸಂಕಟವನ್ನು ಕೊಟ್ಟು ಶಾಬಾಷ್ ಏನ ಹಡೆದಮ್ಮ ಹೇ ನನ್ನ ಕನ್ನನೇ ನಮ್ಮ ಪಟ್ಟದ ಅರಸಿಯರನ್ನು ನಾನಾ ವಿಧದ ತೊಂದರೆ ಕೊಟ್ಟ ಆ ಕೂಳ ರಕ್ಕಸರ ಶಾಬಾಷ್ ನಮ್ಮ ಮನಸ್ಸಿಗೆ ಬಂದಂತೆ ಮೆರೆಯುತ್ತಿರುಪರು ಹೇ ನನ್ನ ಕನ್ನನೇ ಆ ನೀಚರಾದ ಧನಜಾಧಿಪರನ್ನು ಈ ನಿನ್ನ ಸಂಭ್ರಮದಿಂದ ಸೇರಿಸಿ ಶಾಬಾಷ್ ನನಗೂ ಎನ್ನ ಪಟ್ಟದ ಅರಸಿಯರಿಗೂ ಅಕ್ಕ ಸುಖವನ್ನು ಉಂಟು ಮಾಡಬೇಕು ಮಾತೆ ಲೋಕವಿಖ್ಯಾತಿ ಹೇ ಸುಮನ ಶಾಸ್ತ್ರಿಯಾದ ಇಂದ್ರ ಗೋಪಾಲನೇ ಏನ ಹಡೆದಮ್ಮ ಹಲವು ಪ್ರಕಾರದ ಹಂಬಲಿಸಿದ ನಿನ್ನ ಮನದೊಳಗಿನ ದುಗುಡತನವನ್ನು ಬಿಡಬಿಡು ಅಲಲಲಲಲಲಲಲಲ. ಆ ಕುಳ್ಳ ರಕ್ಕಸರ ಕಾಲ ಮೃತ್ಯುವಿನರಿಗೆ ಆ ರಕ್ಕಸರಿಗೆ ಯಮ ಸಮಾನಕ್ಕೆ ಅಟ್ಟಿ ನಿಮ್ಮನ್ನು ಸಂತೋಷಗೊಳಿಸುವೆನು ಇಂದ್ರ ಪೂರ್ಣಿಮಾ ಚಂದ್ರ ಆ ಹೇ ಹಿಮಕಂಗಳಾದ ಗಿರಿಜೇಶ್ವರಿ ಅಕ್ಕ ಈ ನಿಮ್ಮ ದಿಟ್ಟ ಅಂತಃಕರಣವನ್ನು ನೋಡಿ ನಮಗೆ ಬಂದಂತ ಸಂಕಟವನ್ನು ದೂರ ಮಾಡಿ ಶಾಬಾಷ್ ಹಡೆದಮ್ಮ ಹೇ ಅದಕ್ಕಂದಲೇ ಸದಾ ಸಂತೋಷ ಸಾಗರವೆಂದಿರುವುದು ತಮ್ಮಿಂದಲ್ಲವೇ ತಾಯಿ ಅಕ್ಕ ಅನ್ಯರಿಂದ ಸಾಧ್ಯವಿಲ್ಲ ಏ ಮಾ ಜನನಿ ಹೇ ನಕಂದನೆ ಆ ಕೂಳರ ಕರ್ಪೂರ ಪೀಳಿಗೆ ಸವಳಿಯದಂತೆ ಶಾಬಾಷ್ ನಿರ್ವಂಶ ಮಾಡಿ ಅಕ್ಕ ಕುಂಬಿನ ಬೆಳಿವೆ ಸ್ಥಳಾಂತರಕ್ಕೆ ಅಪ್ಪಣೆಯನ್ನು ಕೊಟ್ಟು ಕಾಯಬೇಕು ಮಾತೆ ಲೋಕವಿಖ್ಯಾತಿ ಹೇ ನನ್ನ ಮಗಳೇ ಅದು ಏನಿಡ್ದು ಅಂದ್ಬಿಡ್ದು ಹೇಳುವಂತ ಮಗಳೇ ದೇವಿ ಮಾತೆಯ ಸೂರಯನು ತಾಕಲಿಸೆ ದೇವಿ ಹೇ ನನ್ನ ಮಗಳೇ ಅದು ಏನಿಡ್ದು ಅಂದ್ಬಿಡ್ದು ಹೇಳುವಂತಾಗಿದೆ ದೇವಿ ಮಾತೆಯ ಸೂರಯನು ತಾಕಲಿಸೆ ಹೇ ನನ್ನ ಮಗಳೇ ಅದು ಏನಿಡ್ದು ಅಂದ್ಬಿಡ್ದು ಹೇಳುವಂತಾಗಿದೆ
ಗಜಮುಖ ಮಾತೆ ಅಜಹರ ಪ್ರೀತೆ ಗಜಮುಖ ಮಾತೆ ಅಜಹರ ಪ್ರೀತೆ ಗಜಮುಖ ಮಾತೆ ಅಜಹರ ಪ್ರೀತೆ ಗಜಮುಖ ಮಾತೆ ಅಜಹರ ಪ್ರೀತೆ ದೇವಿ ಆತೆಯೇ ಅದು ಏನೆಂದು ಒಂದು ಕಡೆ ಹೇಳುವಂತವರಾಗಿದೆ. ದೇಶಗಾಧಿಕವಾದ ಬಾಸುಳ ಸತಪೂರ ದೇಶಗಾಧಿಕವಾದ ಬಾಸುಳ ಸತಪೂರ ದೇಶಗಾಧಿಕವಾದ ದೇಶಗಾಧಿಕವಾದ ಅದು ಏನೆಂದು ಒಂದು ಕಡೆ ಹೇಳುವಂತವರಾಗಿದೆ ಮಕ್ಕಳೇ. ಈಶ ಸಂಕ್ರಾನಂದೇ ವರದೇವಿ ಆತೆಯೇ ಆಹೇ ನನ್ನ ಮಕ್ಕಳೇ, ಅದು ಏನೆಂದು ಒಂದು ಕಡೆ ಹೇಳುವಂತವರಾಗಿದೆ. ಪರ್ವತರಾಜನ ತನಯನ್ನೆನಿಸಿದ ಗಿರಿಜಾಸುತಿ ಅಕ್ಕ ಈಗೋ ಈ ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ಕೈಯಿವೆನು. ಹೇ ಮಾಡದಮ್ಮಳೆ, ಏ ನನ್ನ ಮಗಳೇ, ಈ ಬಡದಾಸಿಯಳು ಮಾಡುವ ದೀನ ಸ್ತೋತ್ರಕ್ಕೆ ನಾವು ಪ್ರತ್ಯಕ್ಷವಾಗಿದ್ದು ನೋಡಬೇಕಾದ್ರೆ ಎಂಬ ಪುಣ್ಯಕ್ಕೆ ಎಣಿಯೇ ಇಲ್ಲ. ಅಕ್ಕ ಹೇ ಮಾಡದಮ್ಮಳೆ, ಏ ನನ್ನ ಕಂದಳೆ, ನೀವು ಕಣ್ಣು ಬಿಟ್ಟಾಕ್ಷಣ ಜಗವು ಸೃಷ್ಟಿಯಾಗುವುದು. ಅಕ್ಕ ನೀವು ಕಣ್ಣು ಮುಚ್ಚಾಕ್ಷಣ ಈ ಜಗವು ಪ್ರಳಯವಾಗುವುದು. ಶಹಬ್ಬಾಸ್ ನಿಮ್ಮಂತ ಮಹಾಮಹಿಮಳಾದ ತಾಯಿಯೇ, ಅಕ್ಕ ದಾಕ್ಷಾಯಿಣಿಯೇ, ಈಗ ಬಂದ ನಮ್ಮ ವಿಪತ್ತನ್ನು ದೂರ ಮಾಡು. ಆ ರಾಕ್ಷಸರು ಸುಮ್ಮ ನಿಶಬ್ಬರು ನಮಗೆ ಅವಮಾನಗೊಳಿಸಿ ನಮ್ಮನ್ನು ಕಾಡಿಗಟ್ಟಿದರು. ಶಹಬ್ಬಾಸ್ ಅವರು ವಂಶ ನಿರ್ವಂಶವನ್ನು ಮಾಡಿ ನಮ್ಮ ಮಾಂಗಲ್ಯವನ್ನು ಸ್ಥಿರಗೊಳಿಸಬೇಕು ಜನನಿ. ಆಹೇ ಅನ್ನ ಮೋಹದ ಕುಮಾರಿಯಾದ ಸಚಿದೇವಿ, ನಿನಗೆ ಶುಭವಾಗಲಿ, ಮಂಗಳವಾಗಲಿ. ಹೇಳು ಹೇಳು. ಅಲಲಲಲಲಲಲಲಲಲ. ಈ ವೇಳೆಯಲ್ಲಿ ನಿಮಗೆ ಬಂದಿರುವ ಸಂಕಷ್ಟವನ್ನು ಪರಿಹರಿಸುವ ಪ್ರಯುಕ್ತವಾಗಿ ಶಿವವಾಹಿನಿಯಾಗಿ ಬಂದಿರುವನು. ಹಲವು ಚಿಂತೆ ಬಿಟ್ಟು ನಿಶ್ಚಿಂತೆದಿಂದಿರಿ. ಕೇಳಿದೆಯಾ ಸುರಪತಿಯ ಮಡದಿಯಾದ ಸಚಿದೇವಿ, ಮೋಹದ ಕುಮಾರಿ ಹೇ ಭುವನೇಶ್ವರಿ ಆದ ಭವಾನಿ ದೇವಿ, ಅಕ್ಕ ಆ ಸುಮ್ಮನ ಮಾತು ಕೇಳಿ ಚಂಡ ಮುಂಡ ರಕ್ಕಸರು ಎನ್ನ ಕಾಂತನಾದ ಇಂದ್ರನನ್ನು ಶಹಬ್ಬಾಸ್ ಪ್ರತ್ಯೂರಿ ಬೇಡಿ ಜಡಿದು ಬಂದಿ ಕಾನಿಯಲ್ಲಿಟ್ಟು ಕರ್ಪೂರ ಕಾವಲನ್ನಿಟ್ಟು ಅಕ್ಕ ತಮ್ಮ ಮನಸ್ಸಿಗೆ ಬಂದಂತೆ ಶಿಕ್ಷಿಸಿ ದೇವತೆಗಳನ್ನು ಕಾಡ ಅರಣ್ಯ ಕಟ್ಟಿದ್ರು ನೋಡಮ್ಮ ಮಾತೆ ಮನದೊಳಗಿನ ಪ್ರೀತಿ. ಆಯೇ ಸುರಗಂಧರ್ವನ ಪದ್ಯಾದ ಸಚಿದೇವಿಯೇ ಕೇಳು. ಅಮ್ಮ ತಾಯಿ, ಇನ್ನು ಮೇಲೆ ನಿಮ್ಮ ಮನದೊಳಗಿನ ಭೀತಿ ಎಂಬಿಟ್ಟು ನಿಶ್ಚಿಂತೆಯಿಂದ ಸ್ವಚ್ಛವಾಗಿ ಕುಳಿತುಕೊಳ್ಳಿರಿ. ಅಲಲಲಲಲಲಲ. ಆ ಸುಂಬನಿ ಶಂಬರೆಂಬ ದೈತ್ಯರನ್ನು ಮೂಲ ಬಲವನ್ನೆಲ್ಲ ಒಕ್ಕಲಿಕ್ಕಿ ನಿಮ್ಮಲ್ಲೂ ಶಾಂತಗೊಳಿಸುವೆನು. ನೀನೇನು ಚಿಂತಿಸಬೇಡ ಪುತ್ರಿ ಸಾವಿತ್ರಿ. ಬಂದ ಚತುಪೂರನಿಂದ ಈ ಸಜಿದೇವಿಯನ್ನು ರಕ್ಷಿಸುವಂತ ಮಹಾಮಾತೆ ಅಕ್ಕ ಚಂದ್ರಧಾರಿ ಆದಂತ ಶಾಂಭವಿ ದೇವಿಯವರೇ, ಶಹಬ್ಬಾಸ್ ಯಾರಾದರೂ ಪಾತ್ಯದಾನ ಪರಾಯಣ ಸತ್ಪುರುಷರಿಗೆ ಸದಾ ನೀತಿಯಿಂದ ಬಂದು ನಿತ್ಯಾಸ್ಪಂದನ ಒದಗಿದ ಕಾಲದೋಳು ಅವರಿಗೆ ಸದಾ ಕೀರ್ತಿಗೆ ಪಾತ್ರಧಾರಿಗಳಾಗಿ ದುರ್ಜನರಿಗೆ ಮಾನವ ಮರ್ದಿನಿಯಾದ ಮಹಾತಾಯಿಯೇ, ಶಹಬ್ಬಾಸ್ ಆ ರಾಕ್ಷಸ ವಂಶ ನಿರ್ವಂಶ ಮಾಡಿ ನಮ್ಮನ್ನು ಕಾಯಬೇಕು ಜನನಿ ಸದಂಸಗಾಮಿ. ಆಹೇ ಎನ್ನ ಭಕ್ತ ಪರಾಧೀಳನಾದ ಶಶಿದೇವಿಯೇ ಕೇಳು. ಅಮ್ಮ ತಾಯಿ, ಅಲಲಲಲಲಲಲಲಲಲ. ಇಗೋ ಈ ಪರಿಯಿಂದ ಮಿಡುಕುವ ನಿಮ್ಮ ಧ್ವನಿಯನ್ನು ಕೇಳಿ ಎನ್ನ ಕೋಪ ಟೋಪವು ಆ ಕೊಬ್ಬಿನೇ ಪತಿ ಆದ ಸುಂಬನಿ ಸೇಮರ ಮೇಲೆ ಉಕ್ಕಿರುವುದು.
ತಾಯೇನ ಮಗಳೇ, ಅಮ್ಮ ತಾಯಿ, ಇನ್ನು ಮೇಲೆ ತಪ್ಪದೆ ನನಗೆ ಮುಪ್ಪಿನ ಆರ್ತಿ ಮೆತ್ತಿ ಕರ್ಪೂರದ ವೇಳೆ ಕೊಡಿರಿ. ತಾತ್ಕಾಲಿಕದಲ್ಲ ದೈತ್ಯರಂ ಸೀಳೆ ಅವರ ರಕ್ತವಂ ಡಾಕಿನಿಯರಿಗೆ ಕುಡಿಸಿ ನಿಮಗೂ ಮತ್ತು ನಿಮ್ಮ ಸರ್ವ ಸಾಮ್ರಾಜ್ಯಕ್ಕೂ ಸಂತೋಷಗೊಳಿಸುವನು. ಕಂಡೆಯ ಸುರಪತಿಯ ಮಡದಿಯಾದ ಸಚಿದೇವಿಯ ಮೋಹನ ಕೋರಿ ಕಳ್ಸತ್ತಲ್ಲ ಅದಕ್ಕೆ ಕಳ್ಸತ್ತಲ್ಲ ಗಾಡಿ ಬರ್ಬೋದು. ಸುಮ್ಕುರು ಅಂಬುಜ ಬಮರಾಂಬಿಕೆ ಅಂಬುಜ ಬಮರಾಂಬಿಕೆ ಪಗಳ ಬೇಕೆಯ ಪಗಳ ಬೇಕೆಯ ಮಂಗಳನಾರುತೆ ಬೆಳಗುವೆ ತಾಯೇ ಅಂಬುಜ ಭ್ರಮರಾಂಬಿಕೆ ಅಂಬುಜ ಭ್ರಮರಾಂಬಿಕೆ ಪಗಳ ಆಹೇನ ಮಕ್ಕಳಿಗೆ ತಪ್ಪದೆ ಮುತ್ತಿನ ಆರ್ತಿ ಮೆತ್ತಿ ಕರ್ಪೂರದ ವೇಳೆ ಕೊಡಿರಿ. ಬಮರಾಂಬಿಕೆ ಅಂಬುಜ ಬಮರಾಂಬಿಕೆ ಪಗಳ ಬೇಕೆಯ ಪಗಳ ಬೇಕೆಯ ಮಂಗಳ ಆಹೇನ ಮಗಳೇ, ಬೆಳಗುವೆ ತಾಯಿ ನೀವೇನು ಚಿಂತಿಸಬೇಡ ಮಕ್ಕಳಿಗೆ. ಸರ್ವ ಮಂಗಳೆ ಸರ್ವ ಮಂಗಳೆ ತೆಂಗಳ ನೇತ್ರೆಯ ತೆಂಗಳ ನೇತ್ರೆಯ ಮಂಗಳ ತಪ್ಪದೆ ಮುತ್ತಿನ ಆರ್ತಿ ಮೆತ್ತಿ ಕರ್ಪೂರದ ವೇಳೆ ಕೊಡಿರಿ. ಸರ್ವ ಮಂಗಳೆ ಸರ್ವ ಮಂಗಳೆ ತೆಂಗಳ ನೇತ್ರೆಯ ತೆಂಗಳ ನೇತ್ರೆಯ ಮಂಗಳವಾರುತೆ ಬೆಳಗುವೆ ತಾಯೇ ಸರ್ವ ಆಹೇನ ಮಕ್ಕಳಿಗೆ ತಪ್ಪದೆ ಮುಪ್ಪಿನ ಆರ್ತಿ ಮೆತ್ತಿ ಕರ್ಪೂರದ ವೇಳೆ ಕೊಡಿರಿ. ಸೀರಕ್ಕೆ ಸೂಲದಿ ಬಂದಿಸಿ ಸೂಲದಿ ಬಂದಿಸಿ ಒಲಿಸಮ ತಾಯೇ ಬೇಗ ಬೆಳಗುವೆ ತಾಯೇ ದೈತ್ಯರ ಸೀರಕ್ಕೆ ದೈತ್ಯರ ಸೀರಕ್ಕೆ ಬಂದಿಸಿ ಸೂಲದಿ ಬಂದಿಸಿ ಒಲಿಸಮ ತಾಯೇ ಬೆಳಗುವೆ ತಾಯೇ ದೈತ್ಯರ ಸೀರಕ್ಕೆ ದೈತ್ಯರ ಸೀರಕ್ಕೆ ಸೂಲದಿ ಬಂದಿಸಿ ಒಲಿಸಮ ತಾಯೇ ನೀನು ಬೆಳಗುವೆ ತಾಯೇ ದೈತ್ಯರ ಸೀರಕ್ಕೆ ದೈತ್ಯರ ಸೀರಕ್ಕೆ ಬಂದಿಸಿ ಒಲಿಸಮ ತಾಯೇ ನೀನು ಬೆಳಗುವೆ ತಾಯೇ ದೇಶಕಾಧಿಕ
ವಾಸುಳ ಶಾತಾಪುರ ವಾಸುಳ ಶಾತಾಪುರ ಈಶ ಸೋಮೇಶಗ ಬೆಳಗುವೆ ತಾಯಿ ಮಕ್ಕಳ ತಪ್ಪದೆ ಮಕ್ಕಳಾರ್ದೆ ಬೆತ್ತರೆ ಹೇ ಜಗಜ್ಜನನಿ ಪರಮ ಬೋಧಾಯಿನಿ 84 ಲಕ್ಷ ಜೀವರಾಶಿಗಳನ್ನ ನಿನ್ನ ಕುಕ್ಷಿಯೊಳಿಟ್ಟುಕೊಂಡು ರಕ್ಷಿಸುವ ವಿರೂಪಾಕ್ಷ ಮೋಕ್ಷಿ ಮೋಕ್ಷ ಪ್ರದಾಯಿನಿ ಸಾಕ್ಷಾತ್ ಕ್ಷಮಾದೇವಿ ಬನ್ನಿ ಮಹಾಂಕಾಳಿ ಪರಮಶಕ್ತಿ ಅವತಾರಿ ಹೇ ಶಾಂಭವಿ ಮಾತಾ ಮಗಳೇ ಆ ಸರ್ವ ದೈತ್ಯರನ್ನ ಮರ್ದನ ಮಾಡಿ ಯಮಗೂ ಎಮ್ಮ ಪ್ರಾಣಕಾಂತನಿಗೂ ನೆಲೆಯನ್ನು ಕೊಡಬೇಕಮ್ಮ ತಾಯಿ ಲೋಕವಿಖ್ಯಾತೆ ತಾಯಿ. ನಮೋ ನಮೋ ಭೂಮಾತೆ ಕಲ್ಯಾಣ ಗುಣಭರಿತೆ ಮುಪ್ಪಿನಾರುತಿ ಕರ್ಪೂರ ಧಾರತಿ ತಪ್ಪದೆ ನಿನ್ನ ಪಾದಕ್ಕೆ ಅರ್ಪಿಸುವನು ತಾಯಿ. ಆನಂದದಿಂದ ಸ್ತುತಿಸಿರಿ. ಜಯ ಜಯ ಮಂಗಲದಾಯಿನಿ ಜಯ ಜಯ ಮಹೇಶ್ವರಿ. ರಾಕ್ಷಸರನ್ನು ಸಂಹಾರ ಮಾಡುವಂತ ಕೇಶವ ಸ್ವರೂಪಿಣಿ ಇಂದ್ರನಿಗೆ ಪರಮ ಸಂತೋಷವನ್ನು ಕೊಟ್ಟು ಕಾಪಾಡುವಂತ ಮಹಾತಾಯಿ ಹೇ ಅಮ್ಮ ಅಡದಮ್ಮಳೆ ಮಗಳೇ ಈ ನಿನ್ನ ಮಹಿಮೆಯನ್ನು ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನು ಕೂಡ ಸಿದ್ಧವಾದಿತ್ತು. ಅಕ್ಕ ನೋಡಮ್ಮ ಮಾತಿಗೆ ಭಕ್ತಜನ ಪ್ರೇಮಿ. ಹೇ ದೇವಾನ ದೇವನಾದ ಇಂದ್ರನೇ ಕೇಳು, ನೀನು ನಿನ್ನ ಸತಿಯರ ಸಮೇತ ಬಹು ಸಂತೋಷದಿಂದಿರು. ಮುಂದಿನ ಪ್ರಯತ್ನ ನನ್ನದಿರುವುದು. ಈ ಮಾತು ಸತ್ಯವೆಂದು ನಂಬುವಂತವನಾಗು. ಅಲಲಲಲಲಲಲ, ನಿನ್ನ ಶತ್ರುಗಳ ಕುತ್ತಿಗೆ ಕತ್ತರಿಸಿ ಗಜಗಾಮನಿಯರಾದ ದೇವತಾ ಸ್ತ್ರೀಯರಿಗೂ ನಿಮ್ಮ ಪತಿಯಾದ ದೇವೇಂದ್ರನಿಗೂ ಮತ್ತು ಮುತ್ತೈದೆತನಕ್ಕೂ ಮಂಗಲ ಉಂಟು ಮಾಡುವೆ. ಈಕೋ ಎನ್ನ ಅಭಯವೆಂದು ನಂಬುವಂತವರಾಗಿರಿ. ಕಂಡೆ ಆ ಇಂದ್ರನ ಮಡದಿ ಮೋದ ಕೋರಿ ಹೇ ಹರದಮ್ಮಳೆ ಎನ್ನ ಮಗಳೇ ನಾವೆಲ್ಲರೂ ಹೋಗಿ ಬರುವಂತವರಾಗುವವರು ಆಶೀರ್ವಾದ ಮಾಡುತ್ತಾ ತಾಯಿ. ಅತಿ ಜಾಗೃತಿಯಿಂದ ಹೋಗಿ ಬರುವಂತರಾಗಿ ಮಕ್ಕಳಿರ. ಸಾರಥಿ ಓ ಏ ಮಹಾಜನನಿ ಈ ಕುಳ್ಳ ಮದಾಂಕರಾದ ಕಾಮುಕರಾದ ಕರ್ಬುರರನ್ನು ಸಂಹರಿಸುವ ನಿಮಿತ್ತವಾಗಿ ಈ ಅರಣ್ಯದೋಳೆಲ್ಲ ಮಾಯಾವಿಲಾಸದಿಂದ ಪ್ರಖ್ಯಾತಿಯಾಗಿ ದಿವ್ಯ ಯೌವನದ ಮೋಹನಾಂಗಿನಿಯಾಗಿ ಮಾಯಾವಿಲಾಸದಿಂದ ಆ ಕುಳ್ಳರನ್ನ ಮಾಯಾವಿಲಾಸದ ಮಾಯಾಭ್ಯಾಸದೊಳಗೆ ಕೆಡವೆ ದುಡಪಾಶದಿಂದ ಅವರ ವೃಂದವನ್ನು ಕಡೆದು ದೈತ್ಯರ ನಿರ್ಮೂಲನೆಗೊಳಿಸಿ ಪ್ರಕಾಶ ಸಂತೋಷ ಸಾಗರದಲ್ಲಿ ಮುಳುಗಿಸುವುದನ್ನು ನೋಡಲು ಸಾರಥಿ ಅತಿ ಜಾಗ್ರತೆ. ಮಾತಾಯಿ ಬಂದ್ ಮಾಡ ಹೇಳೋನಿ ನೀನು ಏ ಮರ ರಾಮ್ ತಾತ ಜನತ ಜನತ ತತ ಜನತ ತತ ಜನತ ತತ ಜನತ ತತ ಜನತ
ವೀರಾದಿ ವೀರ ಪ್ರಚಂಡವುಳ್ಳ ಚಂಡಮುಂಡ ದೈತ್ಯಾದಿಗಳನ್ನು ಅತಿ ಶೀಘ್ರ ಕರೆಸುವಂತವನ ಸಾರಥಿ ಅತಿ ಜಾಗ್ರತೆ. ಹೇಳ್ರಿ ರಾಜರೇ. ಕಲಾ ಪ್ರೇಕ್ಷಕರಲ್ಲೇ ತಿಳಿಸೋದೇನೆಂದ್ರೆ ತಾಯಂದ್ರೆ ಇನ್ನೂ ಒಂದು ತಾಸು ಕುಂದ್ರಿ. ಯಾಕಂತಂದ್ರೆ ಇಂದನ ಶ್ರೀ ಸಂಪತ್ತನೆ ದೈತ್ರು ಪಡ್ಕೊಂಡಾರ. ಆ ತಾಯಿ ದೈತ್ರನ ಸಂಹಾರ ಮಾಡಿಸಿ ಅವರ ಶ್ರೀ ಸಂಪತ್ತನ್ನು ಮರಳಿಪಡಿಸಿ ಆ ತಾಯಿ ಮಂಗಳಾರತಿ ಆಗ್ತದ. ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡಿದ ಬಳಿಕೆ ಹೋಗ್ರಿ. ಯಾಕಂದ್ರೆ ಈ ದೈತ್ರಿಗೆ ಇಟ್ಟೆ ಬಿಟ್ಟು ಆದ್ರಂದ್ರೆ ದೆವ್ವಾಗಿ ನಿಮ್ಮ ಮನೆಗೆ ಬರ್ತಾವ ನೋಡ್ರಿ ಅವು. ಸಾರಥಿಯನ್ನು ಕೊಟ್ಟು ಕಳಿಸಿದ ಕಾರಣವೇನಿರುವುದು ಮತ್ತು ಯಾರ ಸಂಗಡ ಯುದ್ಧಕ್ಕೆ ಸನ್ನಿಧರಾಗಬೇಕು ಏನಿರುವುದು ಹೇಳಬೇಕು ರಾಜ. ಪ್ರತಿಕೋಟಿ ತೇಜ ಸೂರ್ಯ ಕುಲಕ್ಕೆ ಚಂದ್ರನಂತೆ ಒಪ್ಪುವ ಶುಂಭಾಸೂರ ಮಹಾರಾಜನೇ ಸಂಬಡಿಯಿಂದ ನನ್ನ ನಂಬಿನ ವಾಕ್ಯವನ್ನು ನಡೆಸಿಕೊಟ್ಟ ಪುಣ್ಯರಾದ ನಮ್ಮನ್ನು ಮತ್ತೆ ಯಾವ ಕಾರ್ಯದ ನಿಮಿತ್ತವಾಗಿ ಬರಮಾಡಿದಿ? ನಿನ್ನ ಮನದೊಳಗೆ ಮರಿ ಮಾತದೆ ಬೇಳು. ಪಾದ ಪದ್ಮಗಳಿಗೆ ಸತ್ಕೀರ್ತಿ ಅಂತಲಿವೆ. ಮತ್ತು ಇದು ಅಲ್ಲದೆ ಬ್ರಹ್ಮ ವಿಷ್ಣು ರುದ್ರಾದಿಗಳನ್ನು ಹಿಡಿದು ತರುವ ಉದ್ದೇಶ ನಿನ್ನ ಮನದೊಳಗಿನ ಘನವಾದ ಆಲೋಚನೆಗಳನ್ನು ಸವಿಸ್ತಾರವಾಗಿ ತಿಳಿಸಬೇಕಾಗಿದೆ ಚಂದ್ರ. ರಾಕ್ಷಸಕ್ಕೆ ನೀನೇ ಚಂದ್ರ. ಚಂಡಮುಂಡ ದೈತ್ಯಾದಿಗಳಿಗೆ ನಿಮ್ಮಂತ ವೀರಾದಿ ವೀರರು ಈ ಊರಲ್ಲಿ ಇರುವರು ಹೇಗೆ? ದೈತ್ಯಾದಿಗಳಿಗೆ ರಾಜೇಂದ್ರ ನಿಮ್ಮ ಭುಜಬಲ ಚೌರ್ಯಕ್ಕೂ ಸರಿಸಾಣಿ ಯಾರು ಇಲ್ಲ. ದೈತ್ಯರೇ ರಾಜೇಂದ್ರ ಇನ್ನು ಮೇಲೆ ಇಂದಿನೋಳು ನಿಮಗೆ ಇಂದಿನ ಗೋಳು ನೀವು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಶಿವ ಶಾರ್ದುಲಿ ಕರಡಿ ಆ ಕಾಡು ಹಂದಿ ಕರಡಿ ಕೋಣಗಳನ್ನು ಹಿಡಿದು ಹೊಡೆದು ನಿಮ್ಮ ತೋಳು ತಿಂಡಿಯನ್ನು ತೀರಿಸಿಕೊಂಡು ಅತಿ ಜಾಗ್ರತೆಯಿಂದ ಬರುವಂತವರಾಗಿ ಅನುದರೆ ಸಂಭಾಷಣೆ ಮಾಡದರೆ ನಿಮ್ಮ ಆಜ್ಞೆಯನ್ನು ಸಾಕು. ಸಕಲ ಮಾರ್ಬಲ ಸಮೇತನಾಗಿ ಆ ಪರ್ವತಕ್ಕೆ ಹೋಗಿ ಅಲ್ಲಿರುವ ಬಂದೂರವಾದ ಮೃಗಗಳನ್ನು ತಂದು ನಮ್ಮ ತೋಳ ತಿಂಡಿಗಳನ್ನು ತೀರಿಸಿಕೊಂಡು ಬರುವೇನು ಅಗ್ರಜ. ತಡಮಾನದ ಅರಣ್ಯಕ್ಕೆ ಕಡು ದುಷ್ಟ ಮೃಗ
ಜಡಗಳನ್ನು ಕಲ್ಲಲು ಹೋಗುವೆವು. ಹ, ಜಡಗಳನ್ನೆಲ್ಲ ನಮ್ಮ ಚದುರಂಗವಾದ ಸಿದ್ಧವಾಗುವುದಕ್ಕೆ ಹ. ನಗಾರಿ ನಾವು ಮತ್ತು ರಣವೇಂದ್ರಿಯ ಹೊರಡುವಂತರಲ್ಲ. ಆಯರ್ರಿ ರಾಜರೇ. ಕಡುವೀಕರನಾದ ತಮ್ಮನಾದ ಚಂಡಾಸೂರಲೇ ಅಗ್ರಜ ಬರದೋಳ್ ಖಡ್ಗ ಬಂಪಿಡಿದು ಬರದಿಂದ ನಡಿ ತಮ್ಮೋ ಇದರಣಿಗೆ ನೇಮ. ಸರಿ ಸರಿ ಬಣಿವಣಿಯಲ ಸಾರಥಿಯ ತಡಮಾಡವೆ ರಥವಾನ ಬಣಿವಣಿಯ ಸಾರಥಿಯ ತಡಮಾಡವೆ ರಥವಾನ ಬಣಿವಣಿಯಲ ಸಾರಥಿಯ ತಡಮಾಡ ರಥವಾನ ಬಣಿವಣಿಯ ಸಾರಥಿಯ ಮಾಡದೆ ರಥವಾನ ತಡ ಮಾಡದೆ ಹೊಡೆಯಾದೆ ರಥವ ಸಾರಥಿಯ ಕೇಳಿಗ ಸಾರಥಿಯ ಕೇಳಿಗ ಸಾರಥಿ ಅದೇ ಅಗ್ರಜರಾದ ಮುಂಡಾಸುರದೈತನೇ ನಿನ್ನ ಆಜ್ಞೆ ಪ್ರಕಾರ ಗಜದುರ ರಥ ಕಾಲಾಳುಗಳು ಸೈನ್ಯವು ಸಿದ್ಧವಾಗಿ ಪಟ್ಟಣದ ಹೊರಬಾಕಿಲದ ಅರ್ಥಗೊಳಿಸಿರುವು. ಅತಿ ಜಾಗೃತಿಯಿಂದ ನಡೆಯುವಂತಲಗಾಣ. ಹೇ ಅಗ್ರಜರಾದ ಮುಂಡಾಸುರದೈತನೇ ಇಕೋ ನೋಡು ಹಳ್ಳ ಕೊಳ್ಳ ಸರ್ವರಗಳನ್ನು ತಿರುಗಾಡಿ ಬಂದೂರವಾದ ಮೃಗಗಳನ್ನು ಕೊಂದು ಅಗ್ರಜ ಬಾಂಧ ತೇಜ ಅಕ್ಕ ಏನು ಮನೋಹರವಾದ ಪರ್ವತವಿದು. ಶಾರ್ದುಲಿ ಕರಡಿ ಕಾಡೆಂಬೆ ಕಾಡು ಕೋಣಗಳು ಹೆಣ್ಣುಗಟ್ಟಿ ತಂಡ ಅಗ್ರಜ ಇದು ಅಲ್ಲದೆ ನರಿ ತೋಳ ಸರಂಗ ಮೊದಲಾದ ಮೃಗಗಳು ಗುಂಪು ಗುಂಪಾಗಿ ಹೇಗೆ ಸಂಚರಿಸಿ ಅಗ್ರಜ ನೋಡು ಈ ವೃಕ್ಷದ ಮೇಲೆ ಅಕ್ಕ ಗಿಳಿ ಹೌಷ ಸುಖ ಪಿಕ ನವಿಲು ಮುಂತಾದ ಪಕ್ಷಿಗಳ ಕಲಕಲದಲ್ಲಿ ಎಂದು ಕೇಳಿದೆಯಾ ತಮ್ಮ ಅಗ್ರಜ ನಡೆಯುವಂತವನಾಗು. ಓ ಏನು ಮನೋಹರವಾದ ಸರೋವರ ಅಕ್ಕ ಇಂದ್ರ ಲೀಲಮಣಿಯಂತೆ ಎಸೆಯುವ ಮದ್ದಾಲಿ ಮಂಡಿಗಳಲ್ಲಿ ಕರವು ಸಂಭ್ರಮದಿಂದ ಸಂಚರಿಸುತ್ತಿರು. ಅಗ್ರಜ ಸರೋವರದ ಸುತ್ತಮುತ್ತಲು ಕದಳಿ ಕರ್ತುರಿ ಮದರಂಗಿ ಸುರಹಲ್ಲೆ ಮೊದಲಾದ ವೃಕ್ಷದ ಸಮುದಾಯ ಅಕ್ಕ ಅಗ್ರಜ ಇದು ಅಲ್ಲದೆ ಇರುವಂತಿಗೆ ಶಾವಂತಿಗೆ ಪಾರಿಜಾತ ಅಕ್ಕ ಮೊದಲಾದ ಸುಗಂಧ ವ್ಯಕ್ತವಾದ ಕುಸುಮಂಗಗಳನ್ನು ಕಟ್ಟೆಯ ಹೇ ಅಗ್ರಜ ಓ ನೋಡುವಂತವನಾಗು. ಅಕ್ಕ ಈ ಜಮ್ಮನೇರಲ ಮರವನ್ನು ನೋಡು. ಅಕ್ಕ ಹಣ್ಣು ಕಾಯಿಗಳು ಹೇಗೆ ಸಡಗರದಿಂದ ಕಂಗೊಳಿಸುತ್ತಿರುವು. ಅಂದವನ್ನು ಬೇಡಲು ಎನಗೆ ಸದಳವಾಗಿದೆ. ಇನ್ನು ಮುಂದೆ ಅಲಕ್ಷ್ಯ ಮಾಡಿದ
ಅಕ್ಕ ದುಃಖನಾಗು ತಮ್ಮ ಇದು ನನಗೆ ನೇಮ. ಹೇ ಅಗ್ರಜನಾದ ಮುಂಡಾಸುರ ರೈತಲೇ, ಈಗೋ ನೋಡು ಇಂಥ ದುರದ್ದರ ಅರಣ್ಯ ಪ್ರದೇಶದ ಏಕಾಂಗಿಯಾಗಿ ಒಬ್ಬಳ ಕನ್ನ ರಕ್ತಮಣಿಯನ್ನು ಕೊಡ್ತಿರ್ಪರು. ಈ ಕನ್ಯ ರೂಪ ಲಾವಣ್ಯ ಸುಗುಣಗಳ ಶಾಸ್ತ್ರನಾಲಿಗೆ ಉಳ್ಳ ಆದಿಶೇಷನಿಂದಲಾದಿಸಿದ್ದರು. ಅತಿ ಜಾಗ್ರತೆಯಿಂದ ಆಕಿನ ಮಾತನಾಡಿಸಲು ನಡೆಯಂಡ ಇರಲಿ ಎಂದೋಣಂತ ಹೇ ಅಗ್ರಜ, ಘೋರ ಕಾನನದ ಕಾಂತಿ ಮಿಡಿಯಳದ ಅಕ್ಕ ಈ ರಮಣಿಯನ್ನು ವರ್ಣನೆ ಮಾಡಲು ನಮ್ಮಂತ ಪಾಮಾರದಿಂದಾಗದು. ಅಕ್ಕ ಇವಳ ಚಂದ್ರ ಚಲವಿಕೆಯನ್ನು ನಾನು ಹುಟ್ಟಿದ ದಿನದಿಂದಲೂ ಕಂಡಿಲ್ಲ. ಹೇ ಅಗ್ರಜ, ಇವಳ ಮುಖವನ್ನು ನೋಡಿದರೆ ಚಂದ್ರ ಬಿಂಬದಂತೆ ಕಾಣುವುದು. ಅಕ್ಕ ಇವಳ ನಾಸಿಕೆಯೋ ಸಂಪಿಗೆ ತಲೆಯಂತೆ ಕಾಣುತ್ತದೆ. ಇವಳ ದಂತ ಪಂಕ್ತಿಗಳು ದಾಳಿಂಬರ ಬೀಜದಂತೆ ಕಾಣುತ್ತವೆ. ಇವಳ ಹೊಟ್ಟೆಗಳನ್ನು ನೋಡಿದರೆ ಅಕ್ಕ ಶತ್ರುಭ ಕಾಮನ ಬೆಲ್ಲಿನಂತೆ ಕಾಣುತ್ತವೆ. ಇಂಥ ನಾರಿಮಣಿಗಳನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಹೇ ಅಗ್ರಜ, ಈ ಸದ್ಯಕ್ಕೆ ಇವಳನ್ನು ಮೋಹಿಸಲು ಹೋದರೆ ಅಕ್ಕ ನಮ್ಮ ರಾಕ್ಷಸ ರೂಪಕ್ಕೆ ಭೇದಿಗೊಂಡು ಎಲ್ಲಿಯಾದರೂ ಮರೆಯಾಗುವಳು. ಜಾಗ್ರತೆಯಿಂದ ನಮ್ಮ ರಾಜನಾದ ಸುಂಬಾಸುರ ಮಹಾರಾಜರಿಗೆ ಅಕ್ಕ ಏನಾದರೂ ಉಪಾಯ ಮಾಡಿ ನಾರಿಮಣಿಯನ್ನು ವಶ ಮಾಡಿಕೊಳ್ತಾರೆ. ಇಬ್ಬರದಿ ನಮ್ಮ ಪಟ್ಟಣಕ್ಕೆ ಹೋಗೋಣ ನಡಿ ತಮ್ಮ, ಇದು ನಡಿಗೆ ನೇಮ. ಓಂ ತತ ಜನತ ತತ ಜನತ ಓಂ ತತ ಜನತ ತತ ಜನತ ಸುಂಬಾಸುರ ದೈತ್ಯನೇ, ನಿಮ್ಮ ಆಜ್ಞೆ ಪ್ರಕಾರ ಮಂದಾರ ಪರ್ವತ ಜಲಧಾರ ಮಾಡಿದವನು ಗಂಧಗಿರಿ ಗಂಧರ್ವ ಕಂದಗಳಂಪಕ್ಕೂ ಹೇಮಾದ್ರಿ ಪರ್ವತದಲ್ಲಿ ಏಕಾಂಗಿಯಾಗಿ ಒಬ್ಬಳೇ ಕನ್ನ ರಕ್ತಮಣಿ ಕುಳಿತಿದ್ದಳು. ಕನ್ನ ರೂಪ ಲಾವಣ್ಯ ಸುಗುಣಗಳ ಶಾಸ್ತ್ರ ನಾಲಿಗೆ ಉಳ್ಳ ಆದಿಶೇಷದಿಂದ ಆ ಸ್ತ್ರೀ ರತ್ನವನ್ನು ನಮ್ಮ ಅರಮಂದಿರಲ್ಲಿ ತಂದಿಡಿಸಬೇಕು ರಾಜ ರವಿಕೋಟಿ ತೇಜ. ಹೇ ಚಂಡಾಸುರ ಮಹಾರ ಚಂಡಮುಂಡ ದೈತ್ಯರೇ, ನೀವು ಹೇಳಿದ ವಾಕ್ಯವು ನನಗೆ ಸಂತೋಷವಾಯಿತು. ಶಾಬಾಷ್ ಶಾಬಾಷ್. ಇನ್ನು ಮ್ಯಾಕೆ ಚಾತುರ್ವೇದಕ್ಕೆ ಅಕ್ಕ ಒಂದು ಬಿಡದೆ ಹೇಳುವಂತವರಾಗಿ ಚಂಡಮುಂಡರೇ ಮಹಾಸೂರರೇ. ಹೇ ರಾಜ್ಯ ತಲೆಮಣಿಸಿದ ಸುಂಬಾಸುರ ಮಹಾರಾಜರೇ, ನಿಮ್ಮನ್ನು ಸ್ತ್ರೀ ಭುವನದ ಸುಂದರವಾದ ವಸ್ತುಗಳನ್ನು ತೆಗೆದುಕೊಂಡು ಸಕಲ ಬುದ್ಧಿ ಕೌಶಲ್ಯವನ್ನು ವ್ಯರ್ಥ ಮಾಡಿದ್ದಾನೆ. ಆ ಮಾತ್ಮಳಾದ ಕೂಡಿಕೊಂಡಿರುವ ಪುಣ್ಯಾತ್ಮನು ನಾವು ಕಾಣೆವು. ಹೇ ಅಗ್ರಜ, ಹಲವು ರಕ್ತಗಳು ನಮ್ಮ ಸ್ವಾಧೀನದಲ್ಲಿರಲಾಗಿ ಅವು ಯಾವುವೆಂದರೆ ಕುದುರೆಗಳು ಉಚ್ಚೇಶ್ವರ ರಕ್ತವಾಗಿರುವುದು. ಹೇ ಅಗ್ರಜ, ಸುಗಂಧದ ಪಾರ್ಜಾತವೇ ರಕ್ತವಾಗಿರುವುದು. ಭುಜಬಲ ಪರಾಕ್ರಮದವರು ನಿಮ್ಮ ನಿಸುಂಬಾಸೂರನೇ ರಕ್ತವಾಗಿರುವುದು. ಹೇ ಅಗ್ರಜ, ಇತ್ಯಾದಿ ರಕ್ತವು ನಮ್ಮ ಸ್ವಾಧೀನದಲ್ಲಿರಲಾಗಿ ಆ ಶ್ರೀರತ್ನವು ಇಲ್ಲದಿದ್ದರೆ ನಮ್ಮ ರಾಜ್ಯವು ಪರಿಶೋಧಿಸಲಾರದು. ಆದ ಕಾರಣ ಶ್ರೀರತ್ನವಂ ತಂದು ನಮ್ಮ ಅರಮಂದಿರಲ್ಲಿ ಇಡಿಸಬೇಕು ರಾಜ ರವಿಕೋಟಿ ತೇಜ. ಹೇ ಎಂದು ಚಂಡಮುಂಡ ದೈತ್ಯ ಇದ್ದೀರಾ? ನೀವು ಹೇಳುವ ಮಾತು ಸತ್ಯವಾಗಿವೆ. ಶಹಬಾಷ್ ಶಹಬಾಷ್.
ಮೂರು ಲೋಕಕ್ಕೆ ಗಂಡನೆನಿಸಿಕೊಂಡಿರುವ ಈ ಶುಂಭ ಮಹಾರಾಜನು ಅಕ್ಕ ಆ ಸ್ತ್ರೀರತ್ನ ಮಡದಿಯನ್ನು ನನ್ನ ಸ್ತ್ರೀಯಳಾಗದಿದ್ದರೆ ಈ ವಿಕ್ರಮರಾಜನ ಏತಕ್ಕೆ ಅಕ್ಕ ಎಲೋ ಸಾರಥಿ ತಡ ಮಾಡದೆ ನನ್ನ ಸೇನಾಧಿಪತಿಯಾದ ಸುಗ್ರೀವನನ್ನು ಕರೆಸುವಂತ ಸಾರಥಿ ಹಾಗೇನ್ರಿ ರಾಜನೇ? ನಾರಟಿ ಗೌಡನನ್ನು ಕರೆಸುವಂತರಾಗಿ ಮೊಬೈಲ್ದಾಗ ಮೊಮ್ಮಕ್ಕಳು ಕೇಳ್ತಿರ್ಬೇಕು ನಮ್ಮ ಮುತ್ಯ ಹಿಂದಕ್ಕೆ ಆಟ ಮಾಡಿದ್ನಿ. ನಮೋ ನಮೋ ಸ್ವಾಮಿ ತಾವು ಬಂದಿದ್ದಾರೆ ಅಯ್ಯೋ. ಅಂಜಲಿ ಭದ್ರನಾಗಿ ಕಡು ಭೀಕರಿಂದ ಮೆರೆಯುವ ಅಸಾಧ್ಯವಾದ ರೋಷಾಂಕುರದಿಂದ ವಿಚಾರ ಮಾಡುವ ಮನುಷ್ಯ ನೀನುದಾರೋ ನಿನ್ನ ನಾಮವೇನು ಸಾರು? ರಾಜನೇ ಹೇ ರಾಜನೇ ನಾನುದಾರ ಅಂದ್ರೆ ಅಲ್ಲಾಪುರದ ಆಕಳು ನೋಡ್ದೆ, ಕೈನೂರವ್ ಖರೇನೆ ಹೇಳ್ದೆ, ಸುಂಟಾಣದವ್ ಸುಳ್ಳು ಹೇಳ್ದೆ, ಮನ್ನಾಪುರದವ್ ಮಾತು ಕೊಟ್ಟೆ, ಬೋರ್ಗಂಗ್ ಬಾ ಅಂತ ಹೇಳ್ದೆ, ಕೊಡಗಾನೂರವ್ ಕೊಟ್ಟು ನಾಗಾಯಿಗೆ ಹೋಗಿ ನ್ಯಾಯ ಮಾಡಿ ಬಂದಂತ ಸುಳ್ಳ ಸಾರ್ಥಿ ಎನ್ನಗನ್ನೂರು ದೇವ ದೈಪರ್ವಾವ. ಹೇ ರಾಜೇಂದ್ರ ಭೂಪತಿ, ಶರತ್ಕಾಲದ ಕೋಲ್ ಮಿಂಚಿನಂತೆ ಜಳಪಿಸುವ ಶೇವಾಶ್ ಎನ್ನ ಚಂದ್ರಾಯುಗದ ದರ್ಪಿಗೆ ಪಟುಪಟಗಳ ದೇವತೆಗಳು ನಿಖರ ಪ್ರಕಟ ಚರಿತ ಮಾನಸರಾಗಿ ಅಡವಿಗೆ ಪಲಾಯನಗೈದರು. ನೋಡ್ರಿ ರಾಜರೇ, ಹೇ ರಾಜೇಂದ್ರ ಭೂಪತಿ, ಎನ್ನ ಇದು ಅಲ್ಲದೆ ಜನಲ್ ಜನಲ್ ಎನ್ನುವ ಗಂಟೆಗಳು, ಕಿಳಿಕಿಳಿ ಎಂಬ ಕಿರಿಗಜ್ಜಗಳು, ಶೇವಾಶ್ ನವೀನ ತರವಾದ ಎನ್ನ ನಡು ಕಟ್ಟಿ ನೋಡಿರುವ ವೀರನಾದಕ್ಕೆ
ಘನ ಘನ ಉತ್ತಮಾಂಗಲ್ಯದಿದ್ದ ಮಾಣಿಕ್ಯವು ಜಡಲೆಂದು ಹಾಕಿದಲ್ಲ ಸಾರಥಿ. ಶೇವಾಶ್ ಸಾರಥಿ, ಹೇ ರಾಜೇಂದ್ರ ಭೂಪತಿ, ನನ್ನ ಹೊಟ್ಟೆಯೊಳಗಿರುವ ಸಿಟ್ಟೆಂಬ ವಿಷವು ಕಾರಿದರೆ ನೋಡ್ರಿ ರಾಜರೇ, ಸಪ್ತ ಶರೀರಗಳು ಒಕ್ಕೇರಿದವು. ನೋಡ್ರಿ ದೇವ, ಕಳಿ ಒಳಗಿರುವ ದಿಕ್ಪಾಲಕರು ಚಕ್ಕನೆ ತಮ್ಮ ಸ್ಥಳಾಂತರ ಬಿಟ್ಟು ಪಲಾಯನಗೊಯ್ದರು. ಶೇವಾಶ್ ಸಾರಥಿ, ಹೇ ರಾಜೇಂದ್ರ ಭೂಪತಿ, ಮೀರಿದ ರಾಜ್ಯರನ್ನು ಸಂಹರಿಸುವ ಶ್ರೇಷ್ಠ ಶುಂಭಾಸುರನ ಸೇನಾಧಿಪತಿಯಾದ ಸುಗ್ರೀವ ಮಹಾರಾಜನೆಂದು ಜೈ ಬೇರೆ ಮಡಿ ಜೈ ಕಳೆ ಮಡಿ. ಶುಂಭಾಸುರ ಮಹಾರಾಜನ ಶ್ರೇಷ್ಠ ಸೈನಾಧಿಪತಿಯಾದಂತ ಸುಗ್ರೀವ ಮಹಾರಾಜನಾದ್ರೆ ಬಹಳ ಒಳ್ಳೇದಾಯ್ತು. ಕುಂತಲಿಂತ ಜನರಿಗೆ ಆನಂದವಾಯಿತು. ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯನ ದೇವ ದೈಪರ್ಭಾವ. ರಾಜೇಂದ್ರ ಭೂಪತಿ, ಅಂದವಾದ ಮೇಲ ಮಂದಿರ ಬಿಟ್ಟು ಈ ನೆರೆದಿರುವ ಸಭಾ ಸ್ಥಾನಕ್ಕೆ ಬಂದ ಕಾರಣವೇನೆಂದರೆ, ಹೌದ್ರಿ ದೇವ, ಎಮ್ಮ ಶುಂಭ ಮಹಾರಾಜರು ಕರೆಸಿದ ಕಾರಣಕ್ಕೆ ಇಲ್ಲಿಗೆ ಬರಣವಾಯ್ತು. ಚಾರ ಮಾಡು ಮುಂದಿನ ವಿಚಾರ ಅಂದ್ರೆ ಬಹಳ ಒಳ್ಳೇದಾಯ್ತು. ಮುಂದಿನ ಆಜ್ಞೆ ದೇವ ದೈಪರ್ಭಾವ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಶುಂಭ ಮಹಾರಾಜನು ದಾವಲ್ಲಿರುವನು ತೋರಿಸುವಂತವನು. ಹೇಳ್ರಿ ರಾಜರೇ. ಓಂ ತತ್ತ ಜನತ ಅಲ್ಲೇ ತಮ್ಮ ಎಡವಾದಲ್ಲಿ ನಿಂತಿದ್ದಾರೆ, ನೋಡ್ಕೊಳ್ಳಿರಿ, ನಾಕೆಂಟು ಮಾತಾಡ್ಕೊಳ್ಳಿರಿ. ಹೇ ತ್ರಿಲೋಕಾಧಿಪತಿಯಾದ ಶುಂಭ ಮಹಾರಾಜನೇ, ತಮಗೆ ವಂದಿಸುವೆನು. ನಿಮಗೆ ಅಷ್ಟೈಚರು ಆಗಲಿ, ಮೇಲೆ ಕೇಳು ಸುಗ್ರೀವನೇ ಮಹಾಸೂರನೇ. ಎನ್ನನ್ನು ಕರೆಸಿದ ಕಾರಣವೇನು? ಸೂಕ್ಷ್ಮ ರೀತಿಯಿಂದ ಹೇಳುವ ರಾಜ ರವಿಗೊಳಿಸಿದ. ಸುಗ್ರೀವ ಸೇನಾಧಿಪತಿ, ಹೇ ರಾಜರೇ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ದಿವ್ಯ ಬಿಡರಾದ ಚಂಡಮುಂಡ ದೈತ್ಯಾದಿಗಳು. ಹಲೋ ಸೇನಾಧಿಪತಿ, ಹೇ ರಾಜರೇ, ನಿನ್ನೆಯೋಳು ಬೇಟೆ ಆಡಲಿಕ್ಕೆ ಹೋದ ಕಾರಣ ಅಲ್ಲಿ ನೋಡಿರುವ ಸೈನ್ಯವು ನೋಡಿ ಬಂದಿರುವಳು. ಸೇನಾಧಿಪತಿ, ಹೇ ರಾಜರೇ, ಆ ಮಾನವರೆಂದು ಸ್ತ್ರೀ ರಕ್ತವನ್ನು ಅರಣ್ಯ ಗೋರೈಯುತ್ತಿರುವಳು. ಅವಳಲ್ಲಿಗೆ ಹೋಗಿ ಅವಳ ಜೊತೆ ಯುದ್ಧವನ್ನು ಮಾಡಿ ಎನ್ನಡೆಗೆ ತರುವಂತವನಾಗು ಸುಗ್ರೀವನೇ ಮಹಾಸೂರನೇ. ಹೇ ಶುಂಭ ಮಹಾರಾಜರೇ, ತಮ್ಮ ಅಪ್ಪಣೆ ಮೇರೆಗೆ ತಪ್ಪದೆ ಸರ್ಪಮಣಿಗಳನ್ನು ಕಂಡು ಆಕೆಯ ಅಂತರಂಗದ ಮನವನ್ನು ಮನಗೊಂಡು ಬಹು ರೀತಿಯಿಂದ ಒಡಂಬಿಡಿಸಿ ತಡ ಮಾಡಿ ತಮ್ಮನಿಗೆ ತರುವನು ರಾಜ ರವಿಗೋಡಿ ತೇಜ. ಹೇ ರಾಜೇಂದ್ರ ಭೂಪತಿ, ಈ ವೇಳದಲ್ಲಿ ಮಾಡದ ಹಿಮ ಪರ್ವತಕ್ಕೆ ರಥ ಮಣಿಯುವಂತವನಾಗೋ. ಅತಿ ತೀವ್ರವಾಗಿ ನಡ್ರಿ ದೇವ ಹಿಮಾಲಯ ಪರ್ವತಕ್ಕ.
ರಾಜೇಂದ್ರ ಭೂಪತಿ ಈ ರಥವೊಮ್ಮೆ ಇಲ್ಲೇ ನಿಲ್ಲಿಸುವುದು. ಯಾಕಲ್ ತೋರಿ ರಾಜರೇ. ಆಹಾ, ಎಂತ ನಿರ್ಮಲವಾದ ಸ್ಥಳವಿದು. ಹೌದು ನೋಡ್ರಿ ರಾಜರೇ. ಈ ಬೆಟ್ಟವು ಆಲ, ಬೇವು, ತಾಳೆ, ತಬಲ, ಹತ್ತಿ ಮುಂತಾದ ಗಿಡ ಮರಗಳಿಂದ ದಟ್ಟಿತವಾದ. ಹೌದು ನೋಡ್ರಿ ರಾಜರೇ. ಇಂಥ ಕಟ್ಟಾರಣ್ಯವನ್ನು ನಿರ್ಮಾಣ ಮಾಡಿದ ಆ ಸಾಂಬ ಶಿವನ ಕೃಪೆ ಎಷ್ಟೊಂದು ಹೊಗಳಲ್ಲಿ ಸಾರಥಿ. ಹೌದು ನೋಡ್ರಿ ದೇವ. ಹೇ ಸಾರಥಿ, ಹೇ ರಾಜೇಂದ್ರ ಭೂಪತಿ. ನಾರಿಮಣಿ ಇಲ್ಲೇ ಇರುವಳಲ್ಲ. ಹೌದು ನೋಡ್ರಿ ರಾಜರೇ, ಹಿಂದೆ ಅದಾರ, ನಾವು ನೋಡಿಲ್ಲ. ಆ ನಾರಿಮಣಿಗಳ ರೂಪ, ರೇಖೆ, ಲಾವಣ್ಯಗಳು ವರ್ಣಿಸಲಿಕ್ಕೆ ಸಾಕ್ಷಾತ್ ಪಡಿ ರಾಜ್ಯನಿಗೂ ಅಸಾಧ್ಯವು. ಹೌದು ನೋಡ್ರಿ ರಾಜರೇ. ಇಂಥ ಅರ್ಗತವಾದ ಮೈಮಾಳಕರವಾಗಿ ಸ್ವರ್ಗ, ಮುರ್ತ್ಯ, ಪಾತಾಳ, ತ್ರಿಜಗತ್ತು ಸೂತ್ರಧಾರಿಗಳಂತೆ ಏಕಾಂಗಿಯಾಗಿರುವ ಈ ಪರದೇವಿಯನ್ನು ಒಂದು ಬಾರಿ ಮಾತಾಡಿಸಿ ನೋಡೋಣಲ್ಲ. ಸಾರಥಿ, ಮಾತಾಡಿ ಬಿಡಮ್ರಿ, ಏನಕ್ಕಾಗಲ್ಲಕ್ಕ. ಆಹೇ ಸ್ತ್ರೀ ರತ್ನ, ಸ್ತ್ರೀ ಆಹೇ ಶಿರೋಮಣಿ, ನೀನು ಏಕಾಂಗಿಯಾಗಿ ಇಂಥ ದುರ್ಗಮದ ದುರ್ಗಂಧದಲ್ಲಿ ಕಾಡಿನಲ್ಲಿ ಏಕೆ ವಾಸಿಸಿರುವೆ? ನೀನು ಎಳೆ ಪ್ರಾಯದವಳಿದ್ದು ಇಂಥ ನಿರ್ಮಲ ಪ್ರದೇಶದಲ್ಲಿ ಏಕೆ ವಾಸಿಸಿರುವಿ? ನಿನ್ನ ಹೆಸರೇನು? ನಿನ್ನ ಹಳೆದ ತಂದೆ ತಾಯಿಗಳಾರು? ಮತ್ತು ಸಿಂಹ, ಸಾಧುಗಳು, ಬಲ್ಲೂಕ ಮುಂತಾದ ಕೆಟ್ಟ ಮೃಗಗಳು ಈ ಕಾಡಿನಲ್ಲಿರುವವು. ಇದು ಅಲ್ಲದೆ ಅತಿ ಭಯಂಕರ ರೂಪವುಳ್ಳ ರಾಕ್ಷಸರು ಸದಾ ಬೇಟೆಗೆ ಬರುವರು. ನಿನ್ನಂತ ಎಳೆ ಪ್ರಾಯದವನ್ನು ನೋಡಿ ಹೇಗೆ ಬಿಟ್ಟಾರು? ಏ ಅಮ್ಮ ಜನನಿ, ನೀಚಾಚಾರದೆ ಏ ಅಮ್ಮ ಜನನಿ, ನಮ್ಮ ಒಡವೆ ನಿನಗೆ ಏತಕ್ಕೆ ಬೇಕು? ಚೇಚಿ ಸುಮ್ಮನೆ ಹೋಗುವು. ಅಡವೆ ಮನೆಗಳು ನಾನಿರಲಾಗಿ ಇಂತಾರ ಕೆಟ್ಟರಣದು ನನ್ನ ಮನೆ ಆಗಿರುವುದು. ಎಲ್ಲಾ ರಕ್ಕಸ, ಏ ಅಮ್ಮ ಜನನಿ, ಇಲ್ಲಿ ಸಂಚರಿಸುವ ಸಿಂಹಶಾರ್ದಗಳು ನನಗೇನು ಮಾಡುವವು? ಮತ್ತು ಕಡು ಭಯಂಕರವಾದ ರಕ್ಕಸರು ನನಗೇನು ಮಾಡುವರು? ಎಂತ ಕೆಟ್ಟರಣದು ಎನ್ನ ಮನೆಯಾಗಿರುವುದು. ಇದನ್ನು ಕೇಳುವುದರಿಂದ ನಿನಗೇನು ಪ್ರಯೋಜನ? ಮೂಡ ಬಂದ ಹಾದಿ ಹಿಡಿದು ತೆರಳುವಂತವನಾಗು ಕರ್ಪೂರ ಮಾಡಬೇಡ ಕಾರ್ಬಾರ. ಏ ಅಮ್ಮ ಜನನಿ, ಅಕ್ಕ, ಇಂಥ ಕ್ರೂರವಾದ ಅಡವಿಯಲ್ಲಿ ಒಬ್ಬರಾದರೂ ಸುಳಿವಿಲ್ಲ. ಭಯಂಕರ ಕರ್ಪೂರರು, ಕದಂಬರರು ತಿರುಗುತ್ತಿರುವರು. ನಿನ್ನಂತ ಪ್ರಾಯದ ಹೆಣ್ಣನ್ನು ಹೇಗೆ ಬಿಟ್ಟಾರು? ಅಕ್ಕ, ನಿಮಗೆ ಕಾಡಿ ಪೀಡ್ಯಾರು ಇಲ್ಲವಾದರೆ ಕ್ರೂರ ಮೃಗಗಳಿಂದ ನಿಮಗೇನಾದರೂ ಅಪಾಯವಾದಿತ್ತೆಂದು ನಿಮ್ಮ ಮೇಲಿನ ಕನಿಕರದಿಂದ ನಾನು ಹೇಳುವೆ. ನಮ್ಮ ತಾಯಿ ಊರೆಲ್ಲ ನೀ ಕಾಯಿ. ಆಹೇ ರಕ್ಕಸರವನೇ, ಏ ಅಮ್ಮ ಜನನಿ, ಇಷ್ಟೊಂದು ಎನ್ನ ಮೇಲಿನ ಕಕುಲತೆಯಿಂದ ಕೇಳುತ್ತಿರುವೆ ಅಂದ ಮೇಲೆ ನಾನು ಸುಮ್ಮನಿರುವುದು ಹಿತವಲ್ಲ. ಆಹಾ, ಏ ಕರ್ಪೂರನಾದ ಧನುಜನೇ, ಏ ಅಮ್ಮ ಜನನಿ, ಎನ್ನ ಉನ್ನತವಾದ ನುಡಿಗಳನ್ನು ಪೇಳುವೆನು, ಕೇಳು. ಈ ಚತುರ್ಭುಜ ಭುವನದೋಳ ಆಧಾರ ಸ್ವರೂಪಿಯಾದ ಆದಿ ಅನಾದಿ ನಿರಂಕಾರಿ ನಿರ್ಭಯಳೆ ಏಕಮಯ ಪರಬ್ರಹ್ಮಳೆ ಬ್ರಹ್ಮಳೆ ಪರದೇವಿ ಎಂದು ಕರೆಯುವರು. ಮತ್ತು ಇದು ಅಲ್ಲದೆ ಕೋರ ಕರ್ಮಿಗಳಿಗೆ ದುರ್ಮತಿಯಾಗಿ ದುರ್ಗಿ ಮರ್ಗಿ ಮಸಣಿ ಮಾರಿ ಕರಿ ಹುಲಿಗಿ ಚೌಡಿ ಎಲ್ಲಮ್ಮ ಎಕ್ಕುಲಿಗೆ ಅಂತೆಲ್ಲ ನುಡಿಯುವರು.
ಲಾ ರಕ್ಕಸ, ಏ ಅಮ್ಮ ತಾಯಿ, ಇದು ಅಲ್ಲದೆ ಅನಂತ ಕೋಟಿ ವರ್ಷಗಳಿಂದ ಈ ಪರ್ವತ ಸೀಮೆಯಲ್ಲಿ ಹ, ಯೋಗಿ ಜೋಗಿಣಿಯಾಗಿ ತಪಸ್ಸು ಮಾಡುತ್ತಿರುವೆನು. ಹ, ಅಂದಿನಿಂದ ಇಂದಿನವರೆಗೂ ಯಾವ ಮೃಗಗಳಿಂದಲೂ ಯಾವ ರಾಕ್ಷಸಗಳಿಂದಲೂ ಏನಿಗೆ ಭಯ ಭೀತಿ ಬಂದಿಲ್ಲ. ಹ, ಮತ್ತು ಪರಪುರುಷರ ಮುಖವು ನೋಡದೆ ಕುಳಿತಿರುವನು. ಹ, ಇದನ್ನು ತಿಳಿದವರು ತಿಳಿಯಲಾರದವರು ಮರೆಯದಿರಲಿ. ಹ. ನಿನ್ನ ಹೆಸರೇನು ಎನ್ನ ಮುಂದೆ ಉಚ್ಚರಿಸುವಂತವನಾಗು ಮೂಡ ಬಂದಿತು ನೋಡು ನಿನಗೆ ಕೇಳ. ಹೇ ಅಮ್ಮ ಜನನಿ, ಅಕ್ಕ ಹೇಳುವ ಮಾತನ್ನು ಆಲಿಸುವಂತವಳಾಗು. ಶಹಬ್ಬಾಸ್. ಸುಂಬ ನಿಸುಂಬ ಎಂಬ ದೈತ್ಯರು ಬಲಾಢ್ಯರು ಓಹೋ, ತಮ್ಮ ಸಾಮರ್ಥ್ಯದಿಂದ ಸರ್ವ ಲೋಕವನ್ನು ಗೆದ್ದು ಪುಂಡ ಜಂಬಾರಿ ಎಂಬ ಅಂಬಾರಿ ಸೂರ ದೇವೇಂದ್ರನಮ್ಮ ಪಟ್ಟಾಧರಿಸಿಗಳನ್ನು ಅಷ್ಟಮಗೊಳಿಸಿ ಶಹಬ್ಬಾಸ್. ಇಂಥ ವೈಭವದೋಳು ನೀನೊಬ್ಬಳೇ ಇದ್ದಿ ಅಂದರೆ ಸ್ವಚ್ಛವಾದ ಹಾಲಿನಲ್ಲಿ ದಿವ್ಯವಾದ ಅಮೃತ ಹಾಕಿದಂತಾಗುವುದು. ಅಕ್ಕ ಹೇ ಅಮ್ಮ ದೇವಿಯವರೇ, ಆಯೇ ರಕ್ಕಸನೇ, ನನ್ನ ಹೆಸರು ಸುಗ್ರೀವ್. ಸುಂಬ ಮಹಾರಾಜನಿಗೆ ನಾನು ದೂತನಾಗಿ ಸೇನಾಧಿಪತಿಯಾಗಿರುವೆನು. ಅಕ್ಕ ಹೇ ಅಮ್ಮ ದೇವಿಯವರೇ, ಆಯೇ ರಕ್ಕಸನೇ, ಎನ್ನ ಮಾತು ಕೇಳಮ್ಮ ತಾಯಿ, ಬುದ್ಧಿ ಇಲ್ಲದ ಮಾಯಿ. ಆಯೇ ಧನುಜನಾದ ಸುಗ್ರೀವನೇ, ಹೇ ಅಮ್ಮ ಜನನೇ, ನೀನು ಹೇಳುವ ಮಾತುಗಳೆಲ್ಲ ಕರೆ ಕರೆ. ಹ, ಆಲಲಲಲಲಲಲಲಲಲ. ಆದರೆ ಎನ್ನ ಪಣದಲ್ಲಿ ಗಂಡನನ್ನು ಪಡೆದಿದ್ದರೆ ನೀನು ಮಧ್ಯಸ್ಥನಾಗಲಿಕ್ಕೆ ಉತ್ತಮವಾಗುತ್ತಿತ್ತು. ಹ, ಅಲಾ ನೀಚ ರಕ್ಕಸನೇ, ಹೇ ಅಮ್ಮ ಜನನೇ, ಎನ್ನ ಪರತು ಕಲ್ಪನಾಮತಿಯಿಂದ ಹ, ಒಂದು ನೇಮವನ್ನು ಮಾಡುವ ಶಪಥ ಹಿಡಿದಿರುವೆನು. ಹ, ಎಲ್ಲಾ ಸುಗ್ರೀವನೇ, ಹೇ ಅಮ್ಮ ಜನನೇ, ಅದು ಯಾವುದೆಂದರೆ ಹ, ಕಡು ಭಯಂಕರವಾದ ರಣಾಗ್ರದಲ್ಲಿ ಎನ್ನನ್ನು ಜಯಿಸಿದಂತ ವೀರನೇ ಎನ್ನ ಪತಿ ಎಂದು ನಂಬಿಕೊಂಡು ನಿಶ್ಚಯ ಮಾಡಿರುವನು. ಹ, ಅಂದಿನಿಂದ ಇಂದಿನವರೆಗೂ ಎನ್ನ ಗೂಡ ಬಿದ್ದ ಮಾಡಿ ಜಯಿಸಿದ ಹಸಿರ ಒಬ್ಬರನ್ನಾದರೂ ಕಾಣಲಿಲ್ಲ. ಹ, ಆದರೆ ಈಗ ನಿಮ್ಮ ದುಷ್ಟ ಸೋಂಬನು ಗೆಲ್ಲುವನೋ ಅಥವಾ ಸೋಲುವನೋ ತಿಳಿಯದು. ಹ, ಆದರೆ ನನ್ನ ಅದೃಷ್ಟ ನೀನೇನು ಮಾಡುವೆ? ಹ, ನೀನು ತೀವ್ರದಿಂದ ತೆರವಿ ತದ ಮಾತ್ರದಲ್ಲಿ ಮನವನ್ನು ತಿಳಿಸು. ಹ. ಆ ರಕ್ಕಸ, ಹೇ ಅಮ್ಮ ಜನನಿ, ಅತಿ ಜಾಗೃತದಿಂದ ಹೋಗಿ ನಿಮ್ಮ ರಾಜನನ್ನು ಕರೆ ತನ್ನುವಂತವನಾಗು. ಹ, ಅಲಲಲಲಲಲಲಲಲಲಲಲ. ಎನ್ನನ್ನು ಜಯಿಸಿದರೆ ಲಗ್ನವು ಮಾಡಿ ಹೋಳಿಗೆ ಊಟ ಮುಣಿಬಡಿಸುವಂತವನಾಗು. ಹ, ಜಾಗ್ರತೆಯಿಂದ ನಿಮ್ಮ ರಾಜನನ್ನು ಕರೆದುಕೊಂಡು ಬರುವಂತವನಾಗು. ಮೂಡ ಬಂದಿತು ನೋಡು ನಿನಗೆ ಕೇಳ. ಹೇ ಜಗಜ್ಜನನಿ, ಅಕ್ಕ ಇಂಥ ಗರ್ವದಿಂದ ಮಾತನಾಡಿದರೆ ನಾನೇನು ಹೇಳಲಿ? ಶಹಬ್ಬಾಸ್. ನೀನು ಸ್ತ್ರೀ ಹೇಳಿದ್ದು ಅಕ್ಕ ಹೀಗೆ ಮಾತನಾಡುವುದು ಸರಿಯಲ್ಲ. ಶಹಬ್ಬಾಸ್. ಎಮ್ಮಡೆಯರು ಬಲಾಢ್ಯರಿದ್ದು ಸುಂಬ ನಿಸುಂಬರು ಎಂಬ ಅಕ್ಕ ರಕ್ಕಸಾಧಿಪತಿಯರು ಅವರ ಯಥೋಚಿತವಾಗಿ ನಿನ್ನ ವಿಷಯವಾಗಿ ಹಿಮಾದ್ರಿಗೆ ಬರುವುದುಂಟೆ, ಅಕ್ಕ ಅಥವಾ ಬಂದರೂ ಬರಬಹುದು. ಶಹಬ್ಬಾಸ್. ಅಂತ ಸುಂಬ ಮಹಾರಾಜನೋಳು ರಣಭೂಮಿಯಲ್ಲಿ ಜಯಿಸೋರು ಈ ಲೋಕದಲ್ಲಿ ಯಾರೂ ಇಲ್ಲ. ಅಕ್ಕ ಇದಂ ಬಿಟ್ಟು ಒಳ್ಳೆ ಮಾತಿನಿಂದ ಎನ್ನ ಮಾತನ್ನು ಕೇಳಮ್ಮ ತಾಯಿ, ಬುದ್ಧಿ ಇಲ್ಲದ ಮಾಯಿ. ಆಯೇ ಸುಗ್ರೀವನೇ, ಆಹಾ, ಬಹು ಜಾಗೃತಿಯಿಂದ ಹೋಗಿ ನಿಮ್ಮ ರಾಜನನ್ನು ಕರೆದುಕೊಂಡು ಬರುವಂತವನಾಗು. ರಾಕ್ಷಸ, ಮಾಡಬೇಡ ನನಗೆ ಮೋಸ. ಹೇ ಅಮ್ಮ ಜನನಿ, ಆಯೇ ರಕ್ಕಸನೇ, ಮುಂದಾದರೆ ಹೇಳುತ್ತೇನೆ, ಕೆಲವಂತ ಕೇಳು. ಅದು ಏನಿದೆ ಅಂದುಬಿಟ್ಟು ಹೇಳುವಂತನಾಗು ರಕ್ಕಸ. ಜನರಿಗೆ ಹೇಳುವೆನು ನಾನೀಗ, ಕೇಳದ ಜನರಿಗೆ ಆಯೇ ರಕ್ಕಸನೇ, ಆದರೆ ಹೇಳುತ್ತೇನೆ
ನಿನಗೇಗ ಆ ಅದು ಏನಿಲ್ಲ ಜನಗೆ ಅದು ಏನಿಲ್ಲ ಒಂದು ಹೇಳುವಂತ ಹೇ ಸುಂಬಾಸುರ ಮಹಾರಾಜರೇ ಹೇ ಸುಂಬಾಸುರ ಮಹಾರಾಜರೇ ನೀವೇ ಬಂದು ಯುದ್ಧ ಮಾಡಿ ಜಯಿಸೆಂದು ಹೇಳಿದಳು. ಆ ನಾರಿಮಣಿಗೆ ತಿಳಿಯದೆ ಮರುಳಿನಂತೆ ಹೇಳಿದ ನುಡಿಗಳನ್ನು ಕೇಳಿ ತನ್ನನ್ನು ಜಯಿಸಬೇಕಾದಂತ ತನ್ನ ಪತಿಯಂದು ಶಪಥ ಮಾಡುವರು, ತನ್ನನ್ನು ಜಯಿಸಿದವನೇ ಪತಿ ಅಂತ ಹೇಳಿದಳು. ಆ ಸ್ತ್ರೀಯಳು ಗರ್ವದಿಂದ ಇರುವಳು. ಹೇ ಸುಂಬಸುರ ಮಹಾರಾಜರೇ ಸೇನಾಧಿಪತಿ ಆ ಸ್ತ್ರೀಯಳನ್ನು ಎಂದಿಗೂ ಬಿಡಬಾರದು. ರಾಜ ರಾಯಕೊಂಡಿದ್ದೆ ಸಾರಥಿ ಮಾಡದ ರಕ್ತ ಸಾರಥಿ ಹೇ ರಾಜೇಂದ್ರ ಭೂಪತಿ ತಡ ಮಾಡದೆ ಧೂಮ್ರ ರಾಕ್ಷಸರನ್ನು ಕರೆಸುವಂತವನು ಸಾರಥಿ ಅತಿ ಕುಶಲಮತಿ. ಹಾಗೆ ಅಲ್ರಿ ರಾಜರೇ. ಓಂ ತತ್ತ ಜಗತ್ತ ಓಂ ತತ್ತ ಜಗತ್ತ